ಪಡಿಸುತ್ತದೆಲ್ಲ ಪ್ರಕಾಶ ರೂಪವಾಗಿದೆ. ಅದಕ್ಕೆ ಚೈತನ್ಯ ಅಂದ. ಈಗ ಏನು ಹೇಳ್ತಾರೆ, ಚೈತನ್ಯ ವಿಶೇಷ ಚೈತನ್ಯ ಅಂದರೆ ಏನು ಅಂತ ಕೇಳಿ. ಚೈತನ್ಯ ಒಂದೈತಿ ಎರಡದಾವ, ಒಂದೈತಿ ಚೈತನ್ಯ ಒಂದ, ಆದ್ರೆ ಉಪಾಧಿ ಮೂಲಕವಾಗಿ ಎರಡಾಯ್ತು. ಉಪಾಧಿ ಮೂಲಕವಾಗಿ ಎರಡು. ಸಾಮಾನ್ಯ ಚೈತನ್ಯ ಒಂದು ಸಾಮಾನ್ಯ ಚೈತನ್ಯ. ವಿಶೇಷ ಚೈತನ್ಯ ಅಂತಃಕರಣ ಯಾವಾಗ ಉಪಾಧಿ ಬತ್ತು ಅದ ವಿಶೇಷ ಅನ್ಸ್ಕೊ. ಯಾಕೆ ಪ್ರತಿಬಿಂಬ ಪಡ್ಕೊತಲ್ಲ. ಹೆಂಗ್ರಿ ಅಂತ ಕೇಳಿದ್ರೆ, ಸಾಮಾನ್ಯ ಅಗ್ನಿ ಗಿಡದೊಳಗೈತಿ. ಗಿಡ ಬೆಳಿಬೇಕಾದ್ರೆ ಅಗ್ನಿ ಬೇಕು. ಯಾವ್ದು ಮ್ಯಾಲಕ್ಕೆ ಮುಖವಾಗಿ ಹೇಳ್ತತ್ಲ ಅದು ಅಗ್ನಿ ಕೆಲಸ. ಕಾಲಿಂಗೆ ಹೇಳ್ತತಿ ಮ್ಯಾಲತ್ತಂದ್ರೆ ಅಗ್ನಿ ಕೆಲಸ. ಗಿಡ ಮ್ಯಾಲಕ್ಕೆ ಮುಖವಾಗಿ ಬೆಳಿತೈತಿ ಅಂದ್ರೆ ಅಗ್ನಿ ಕೆಲಸ. ಅಗ್ನಿದ ಅದ್ರ ಸ್ವಭಾವ ಹಂಗೆ ಕಡಿ ಕೊಡ್ದು ನೋಡ್ಬೇಕ್ರೆ ಮ್ಯಾಲೆ. ಭಾಳ ಮಂದಿ ದೀಪ ಹಚ್ಚಾಕ್ಬಿಡ ಹಂಗೆ ಕೊರದ್ಕೆ ಹಿಂಗೆ ಹಿಡಿತಾವೆ, ಅದು ಕೈಗೆ ಬರ್ತೈತೆ. ಅವು ಕೊರದು ಹಿಂಗೆ ಹಿಡಿದ್ರೆ ನೀವು ಬೇಕಾದಷ್ಟು ಬಳಸ್ತಾನೆ ಹೇಳ್ರಿ. ಅಂತೂ ಅಗ್ನಿ ಐತಿ, ಆ ಗಿಡ ಮಾತ್ರ ಸುಟ್ಟಿಲ್ಲ. ಗೊತ್ತಾತ್ಲ. ಅದೇ ಎರಡು ತಿಕ್ಕಾಡಿ ಅಗ್ನಿ ಉತ್ಪತ್ತಿ ಆತಂದ್ರೆ ವಿಶೇಷ ಆಗ್ತೈತಿ. ಅದೇ ಗಿಡದ ಸುಡ್ಲ ಕಾರಣ ಆಗ್ತೈತಿ. ಅದೇ ಅಗ್ನಿನ ಗಿಡ ತಿಕ್ಕಾಡಿ ಅಗ್ನಿ ಹುಟ್ಟಿ ಧರ್ಮರಾಜಗಳ ಸುಡಲಾಯಿತು. ಜಾತಿ ತಿಕ್ಕಾಡಿ ಜಗತ್ತವನ್ನು ಹಾಳು ಮಾಡ್ಲಿಕ್ಕೆ ಕಾರಣ ಆಗ್ತದೆ. ಜಾತಿ ಭೇದ ಜಗತ್ತಿಗೆ ಹಾಳು ಮಾಡ್ಲಿಕ್ಕೆ ಕಾರಣ ಆಯ್ತು. ಅಗ್ನಿ ತರುಮರ ಸುಡ್ಲಾಕ ಕಾರಣ ಆಯ್ತು. ಅದು ಒಂದು ವಚನದಾಗ ಬರ್ದಾರ. ಹಂಗೆ ಒಂದೇ ವಸ್ತು ವಿಶೇಷನೂ ಆಗ್ತೈತಿ, ಸಾಮಾನ್ಯ. ಸೂರ್ಯನ ಪ್ರಕಾಶ ಸಾಮಾನ್ಯ ಎಲ್ಲ ಕಡೆ ಬಿದ್ದೈತಿ. ಇಲ್ಲಿ ಯಾರು ಸುಟ್ಟೈತಿ? ಅದ ಭೂತ್ ಕರೆಂಟ್ ಹೇಳಿದ್ರೆ ವಿಶೇಷ ಆಗ್ತಿಲ್ಲ. ಹಂಗೆ ಒಂದೇ ಸಾಮಾನ್ಯ ಚೈತನ್ಯ ಅನ್ಸೋತೈತಿ, ಜೀವ ರೂಪದಿಂದ ವಿಶೇಷ ಚೈತನ್ಯ. ಒಂದ ಚೈತನ್ಯ ಎರಡು. ಉಪಾದಿಯಿಂದ ಭೇದ ಆಗಿ ಉಪಾದಿಯಿಂದ ಭೇದ ಆಗಿ ತೋರ್ತೈತಿ. ಅಗ್ನಿ ಒಂದ, ಪ್ರಕಾಶನೂ ಒಂದ. ಸುಡ್ಲಾಕು ಅದ ಕಾರಣ, ಎಲ್ಲರಿಗೆ ಪ್ರಕಾಶ ಕೊಡ್ಲಾಕು ಅದ ಕಾರಣ. ಎಷ್ಟು ಮಹತ್ವ. ಉಪಾಧಿ ಬತ್ತು ಅದಕ್ಕೊಂದು ಹೆಸರು ಬಂದೇ ಬಿಡ್ತೈತಿ. ಮಗ ಹುಟ್ಟಾನಂದ್ರೆ ಅಪ್ಪತ್ತ ಹೆಸರು ತಂದೆ ಬಿಟ್ಟವ. ಹಂಗೆ ಈ ಅಂತಃಕರಣ ವೃತ್ತಿ ಪ್ರತಿಫಲಿತವಾದ ಬ್ರಹ್ಮ ಚೈತನ್ಯದ ಪ್ರತಿಬಿಂಬ ಚಿದಾಭಾಸ ರೂಪದಿಂದ ಪ್ರವೃತ್ತಿ ಆದ ನೋಡಿ. ಚಿದಾಭಾಸ ಅಂದರೆ ಜೀವ. ಅಂತಃಕರಣ ವೃತ್ತಿಯಲ್ಲೇ ಪ್ರತಿಫಲಿಸ್ತೈತೆ ಅದು ಬ್ರಹ್ಮ ಚೈತನ್ಯದ. ಅಲ್ಲೇ ಪ್ರತಿಬಿಂಬಿದ್ದ ಆ ಜೀವ ಆಯ್ತು ತೋರ್ತಲ್ಲ. ಆ ಜೀವ ನಾ ತಿಳ್ಕೊಳಲ್ಲ, ಇದ ಅಜ್ಞಾನ. ಜೀವ ನಾ ತಿಳ್ಕೊಂಡಲ್ಲ, ಇದ ಅಜ್ಞಾನ. ಈಗೇನು ತಿಳ್ಕೊತಾನ? ಈ ಪ್ರತಿಬಿಂಬ ನಾ ತಿಳ್ಕೊಂಡಿದ್ದ. ಇನ್ನು ಗುರು ಮುಖಾಂತರ, ಶಾಸ್ತ್ರ ಮುಖಾಂತರ ಆ ಬಿಂಬವೇ ನಾನು. ಪ್ರತಿಬಿಂಬ ನಾನಲ್ಲ, ಬಿಂಬವೇ ನಾನು. ಸಾಮಾನ್ಯ ಚೈತನ್ಯನ, ವಿಶೇಷ ಚೈತನ್ಯ ನಾನಲ್ಲ. ಇಲ್ಲಿಗೆ ಬರ್ಬೇಕಾಯ್ತು ನಾವು. ಅಂತೂ ಜೀವ ನಾನಲ್ಲ. ಯಾಕೆ? ಆ ಜೀವ ಅಲ್ಪ ಕಾಲ ಅಲ್ಪ ದೇಶದಾಗ ಇರುತ್ತೆ. ಪ್ರತಿಬಿಂಬ ಅಲ್ಪ ದೇಶ ಅಲ್ಪ ಕಾಲದಾಗತ್ತೆ. ಈ ಬಿಂಬ ಏನೈತೆ ನೋಡಿ, ಎಲ್ಲ ದೇಶದಾಗತ್ತೆ, ಎಲ್ಲ ಕಾಲದಾಗತ್ತೆ. ಬಿಂಬ ಯಾವುದು? ಚೈತನ್ಯ. ಸಾಮಾನ್ಯ ಚೈತನ್ಯ ಎಲ್ಲರಲ್ಲೈತೆ, ಎಲ್ಲ ಕಾಲದಾಗೈತಿ. ಅದೇ ನಾನು. ಅಜ್ಞಾನ ಕಾಲದಾಗೂ ನಾನು ಹತ್ತಿದ್ದೆ, ಜ್ಞಾನ ಕಾಲದಾಗೂ ನಾನು ಹತ್ತಾನೆ. ಅಜ್ಞಾನ ಕಾಲದಾಗ ಈ ಶರೀರಕ್ಕೆ ನಾನು ಹತ್ತಿದ್ದ. ಈಗ ಶರೀರ ಉಪಾಧಿ ತೆಗೆದ ಚೈತನ್ಯವೇ ನಾನು ಹತ್ತಾನೆ. ಸಾಮಾನ್ಯ ಚೈತನ್ಯ ಲಕ್ಷಣ ಏನು? ಅಧಿಕ ಕಾಲ ಯಾವುದು ಪ್ರತೀತಿ ಆಗ್ತೈತಿ? ಸಾಮಾನ್ಯ ಚೈತನ್ಯ. ಆರನೇ ಕಾಲದಾಗ. ನುಣ್ಣ ಕಾಲದಾಗ ಯಾವ್ದು ಪ್ರತೀತಿ ಆಗ್ತೈತಿ? ಹಾಂ, ವಿಶೇಷ.
ಈಗ ಅದಕ್ಕೆ ಕಾಲದಾಗ ಅದನ್ನು ಅನ್ನೋದು ನಿಮ್ಗೆ ಎಲ್ಲರಿಗೂ ಇತ್ತು ಹೌದಲ್ಲ. ಸ್ವಲ್ಪ ಕಾಲದಾಗ ಇದೇ ತಿಂಗಳದಾಗ ಇದೇ 2 ತಿಂಗಳದಾಗನ ಈಗೇನಾಗ್ತಿದೆ ಈಗೂ ಅದನ್ನ ಇತ್ತು ರೀ ಚೈತನ್ಯ ಸ್ವರೂಪದಿಂದ ಅದನ್ನು ಈಗ ಮೊದಲ ದೇಹ ರೂಪದಿಂದ ಇತ್ತು ಅದೇ ನೋಡಿರಿ ನಾನು ಮತ್ತೇನು ಈಗ ನಾನು ಚೈತನ್ಯ ಸ್ವರೂಪ ಉಪಾಧಿ ತೆಗೆದು ನೋಡೋದು ಇಷ್ಟ ಅದನ್ನ ಹೇಳ್ತಾರೆ. ಅಂತಃಕರಣ ವೃತ್ತಿಯಲ್ಲಿ ಪ್ರತಿಫಲಿತವಾದ ಸಾಮಾನ್ಯ ಚೈತನ್ಯದ ಬ್ರಹ್ಮದ ಪ್ರತಿಬಿಂಬ ರೂಪ ಚಿದಾಭಾಸನು ವಿಶೇಷ ಚೈತನ್ಯ ಎನಿಸುತ್ತಾನೆ. ಅದ್ರ ಮೇಲೆ ಒಂದು ಟಿಪ್ಪಣಿ ಐತೆ ನಾವು ಚಿದಾಭಾಸ ರೂಪ ವಿಶೇಷ ಚೈತನ್ಯ ಹೇಳಿದ್ವಿ ನಾವು. ಚೈತನ್ಯದಂತೆ ತೋರ್ತತೆ ಚೈತನ್ಯ ಅಲ್ಲ ಬೆಳ್ಳಿ ಅಂತ ತೋರ್ತದೆ ಬೆಳ್ಳಿ ಅಲ್ಲ ಸಿಂಪೈತಿ ಹಾವಿನಂಗೆ ತೋರೈತೆ ಹಾವಲ್ಲ ಅದು ಹಾಕೈತಿ ಹಾಗೆಲ್ಲ ಜಗತ್ತಾಗಿ ತೋರ್ತೈತಿ ನೀನು ನಿನ್ನ ಸ್ವರೂಪ ನನ್ನ ಸ್ವರೂಪ ತಿಳ್ಕೊಂಡು ಮುಗಿದ ಹೋದಗದ ಮತ್ತೇನು ಅದು ಬೇರೆ ನಾ ಬೇರೆ ತಿಳ್ಕೊಂಡು ಆಯ್ತು ಅನ್ನೋದಿಲ್ಲ ಇಷ್ಟ ನಾವು. ಚಿದಾಭಾಸನ ಲಕ್ಷಣ ಏನು ಅಂತ ಕೇಳ್ತಾನ. ಚೈತನ್ಯ ರೂಪ ಬ್ರಹ್ಮ ಲಕ್ಷಣ ರಹಿತವಾಗಿ ಅಲ್ಲಿಲ್ಲ ಲಕ್ಷಣ ಚೈತನ್ಯ ಲಕ್ಷಣ ಇಲ್ಲ ಅಲ್ಲಿ. ಚೈತನ್ಯದಂತೆ ತೋರುವುದೇ ಚಿದಾಭಾಸವೆಂದು ಹೇಳುತ್ತದೆ. ಚಿದಾಭಾಸ ಹೆಂಗೆ ಚೈತನ್ಯತೆ ತೋರ್ತಾನ ಚೈತನ್ಯದೇ ಅಲ್ಲ. ಈಗ ನೋಡ್ರಿ ಗಣಸರು ಹೆಣ್ಮಕ್ಳಂತೆ ತೋರ್ತಾವ ಹೆಂಗಸರು ಅಲ್ಲವು ನೋಡ್ಲಕ್ಕ ಯಾರು ಬರ್ತಾ ಇಡ್ಯಾವ ಮೊದಲು ಆ ಕಡೆ ಅವ್ರು ಬರ್ತಾರೆ ಎಲ್ಲಿಂದ ಗುರ್ತಾತಂಗಿಲ್ಲ ಆದ್ರೆ ಅಲ್ಲ ಹೆಂಗಸರು ಅಲ್ಲ. ಹಂಗೆ ಚೈತನ್ಯ ಅಂತ ತೋರ್ತ ಚಿದಾಭಾಸ ಚೈತನ್ಯ ಅಲ್ಲ. ಇದು ಯಾರ ಲಕ್ಷಣ ಅಂದರೆ ವಿದ್ಯಾರಣ್ಯ ಹೇಳೋ ಮಾತಿದ್ರು. ಇವನ ಕಾರಣ ಮತ ಅಲ್ಲಿದು ಇವನ ಕಾರಣ ಜೀವ ಮಿಥ್ಯ ಅನ್ನಂಗಿಲ್ಲ ಸತ್ಯತಾನ ಆರನೇ ಕಾಲದಾಗ ಇವ ಮಿಥ್ಯ ಮಾಡ್ಯಾನಿ ಉಪಾಧಿ ತೆಗೆದಾಗ ಮಾಡ್ತಾನೆ ಯಾರು ವಿದ್ಯಾರಣ್ಯರು. ಹಾಂ ಆ ಉಪಾಧಿ ಏನೈತೆ ನೋಡ ಅಧಿಷ್ಠಾನ ಸ್ವರೂಪ ಹೇಳ್ತಾನೆ ಇವನ ಕಾರಣ ಇಷ್ಟಾಂತರ ಇವೆಲ್ಲ ಮತಗಳು ಗುರ್ತಿದ್ರೆ ಗೀತಾ ಬಿಡಿಸ್ಲಾಕ ಬರ್ತದೆ. ಈ ಮತ ಗುರ್ತಿರ್ಲಿಕ್ಕಂದ್ರೆ ಗೀತಾ ಬಿಡಿಸ್ಲಾಕ ಬರೋಂಗಿಲ್ಲ ಅವನು ಅಲ್ಲಿರೋದೊಂದು ತಾ ಹೇಳೋದೊಂದು ಎದ್ದೊತ್ತದ ಯಾಕೆ 6 ಶಾಸ್ತ್ರದಾಗ ಗೀತಾದಾಗ ಗೀತಾ ಪ್ರಕ್ರಿಯೆ ಗ್ರಂಥ ಅಲ್ಲ. ಗೀತಾದ ಬೆನ್ನು ಹತ್ತಿದವ ಮಣ್ಣ ಕೊಡೋದವ ಇದನ್ನು ಬಿಟ್ಟು ಇದನ್ನು ಮಾಡಿ ನೀವು ತಿಳ್ಕೊಳ್ಬೇಕಾದ ಒಮ್ಮೆ ಓದೋಟು ಗೊತ್ತಾಗ್ತದೆ. ಇಂದ್ರಿಯಾಣಿ ಷಷ್ಠಾಣಿ ಅಂದಾನ ಅಲ್ಲಿ ಅಥವಾ ಇಂದ್ರಿಯ 5 ಹೇಳ್ತಾರೆ ವೇದಾಂತಗಳು 6 ಹೇಳ್ತಾನೆ ಕೃಷ್ಣ ವಾಚಸ್ಪತಿ ಮತ ವಿದ್ಯಾರಣ್ಯ ವ್ಯವಹಾರ ಮತ ಅಲ್ಲ ಒಂದು ಮನುಷ್ಯಗೂ ಆತ್ಮ ಅಂತ ಅದೇ ಹೇಳ್ತಾನೆ. ಆತ್ಮ ಹಾಂ ಮತ್ತು ಬೌದ್ಧರು ಮನುಷ್ಯಗೆ ಆತ್ಮ ಅಂತಾರೆ ಅವರು. ಕೆಲವರು ಬೌದ್ಧರು ಬುದ್ಧಿಗೆ ಆತ್ಮ ಅಂತಾರೆ, ಪೂರ್ವ ಮೀಮಾಂಸರು ಮನುಷ್ಯಗೆ ಆತ್ಮ ಅಂತಾರೆ. ಹಿಂಗೆ ಬೇರೆ ಬೇರೆ ಇರ್ತಾರೆ. ಈ ಚಿದಾಭಾಸ ವಿಶೇಷ ಚೈತನ್ಯ ಎಂದು ಯಾಕೆ ಅನ್ನಬೇಕು? ಅಲ್ಪ ದೇಶ ಅಲ್ಪ ಕಾಲದಲ್ಲಿರುವುದು. ಯಾವುದೋ ಒಂದೇ ಜಾಗದಾಗತಿ ಅಲ್ಪ ಕಾಲ ಅಲ್ಪ ದೇಶ. ಜಾಗ್ರ ಸ್ವಪ್ನ ಅಲ್ಪ ಕಾಲ ಅಲ್ಪ ದೇಶದಾಗಲ್ಲ. ಮತ್ತು ಚಿದಾಭಾಸನ ಕೆಲಸ ಎಷ್ಟು ಅಷ್ಟಲ್ಲ ಅವನ ಕೆಲಸ. ಸುಸುಪ್ತೊಳಗೆ ಇಲ್ಲಿ ಕೆಲಸ ಚಿದಾಭಾಸನ. ಮತ್ತು ಅಂತಃಕರಣ ದೇಶದಾಗ ನಾನು ಚಿದಾಭಾಸ ಅಲ್ಪ ದೇಶ ಆಗ್ತಿಲ್ಲ. ಎಲ್ಲ ಕಡೆ ನಾನು ಇಲ್ಲ ಎಲ್ಲ ಕಡೆ ಇಲ್ಲ ಅಂತಃಕರಣ. ಚೈತನ್ಯ ಮಾತ್ರ ಎಲ್ಲ ಕಡೆ ಐತಿ. ಗಿಡದಾಗತ್ತಿ ಗೋಡ್ಯಾಗತ್ತಿ ಎಲ್ಲ ಕಡೆ ಐತಿ. ಅಲ್ಲಿ ಯಾಕೆ ಜ್ಞಾನ ಆಗಿಲ್ಲ ಅಂದ್ರೆ ಅಂತಃಕರಣ ಇಲ್ಲ. ಅದ್ರ ಪ್ರತಿಬಿಂಬ ಬಿದ್ದಿಲ್ಲ. ಇದು ಬ್ರಹ್ಮಚೈತನ್ಯ ಪ್ರತಿಬಿಂಬ ಬಿದ್ದಿಲ್ಲ ಅಲ್ಲಿ. ಅಲ್ಪ ದೇಶ ಅಲ್ಪ ಕಾಲದಲ್ಲಿರುವುದು ವಿಶೇಷವೆನಿಸುವುದು. ಅದರಂತೆ ಚಿದಾಭಾಸ ರೂಪ ಅಂತಃಕರಣದ ಅಲ್ಪ ದೇಶದಲ್ಲಿ ಜಾಗ್ರ ಸ್ವಪ್ನ ಅಜ್ಞಾನ ರೂಪ ಅಲ್ಪ ಕಾಲದಲ್ಲಿ ಇರುವುದರಿಂದ ವಿಶೇಷ ಚೈತನ್ಯವನ್ನು ಹೇಳುತ್ತದೆ. ನೀನು ಆಗಿತ್ತು ಸುಮ್ಮನೆ ಆಗಿತ್ತು ಹೇಳ್ತೀನಿ. ಟಿಪ್ಪಣಿ ಹಾಕೊಳ್ಳೋದು ಬಂದು
ಅದನ್ನ ಇಲ್ಲಿ ಮುಂದೆ ಬಂದು ಇದು ಮ್ಯಾಲ್ ಬೇರೆ ಮ್ಯಾಲೆ ಬೇರೆ ಒಟ್ಟು ಟಿಪ್ಪಣಿನ ಭ್ರಾಂತಿ ಕಾಲದಲ್ಲಿ ತಾನು ಪ್ರತೀತಿಯಾಗದೆ ತನ್ನ ಪ್ರತೀತಿ ಮಾತ್ರದಿಂದ ಭ್ರಾಂತಿಯನ್ನು ನಿವೃತ್ತಿಪಡಿಸುವುದು ಅದು ಅಧಿಷ್ಠಾನ ರೂಪ ವಿಶೇಷವೆನಿಸುವುದು. ಭ್ರಾಂತಿ ಕಾಲದಲ್ಲಿ ತಾ ಪ್ರತೀತಿ ಆಗುವುದಿಲ್ಲ. ತನ್ನ ಪ್ರತೀತಿ ಮಾತ್ರದಿಂದ ಭ್ರಾಂತಿ ನಿವೃತ್ತಿ ಆಗ್ತದೆ. ಭ್ರಾಂತಿ ಕಾಲದಲ್ಲಿ ಸಿಂಪು ತೋರುದಿಲ್ಲ. ಸಿಂಪಿ ಜ್ಞಾನ ಅಂದ್ರೆ ಭ್ರಾಂತಿ ಉಳಿಯಲ್ಲ. ಗೊತ್ತಾಗ್ತಲ್ಲ. ಇದು ಸಾಮಾನ್ಯ ಚೈತನ್ಯ ಭ್ರಾಂತಿ ಕಾಲದಲ್ಲಿ ತೋರಂಗಿಲ್ಲ. ಸಾಮಾನ್ಯ ಚೈತನ್ಯ ಯಾವಾಗ ಜ್ಞಾನ ಆತೋ ಅವು ಭ್ರಾಂತಿ ಉಳಿಯಂಗಿಲ್ಲ. ಏಕಾಧಿಷ್ಠಾನ ಅದು. ಭ್ರಾಂತಿ ಕಾಲದಲ್ಲಿ ತಾನು ಪ್ರತೀತಿ ಆಗದೆ, ಅಧಿಷ್ಠಾನದ ಜ್ಞಾನ ಕಾಲದಲ್ಲಿ ಪ್ರತೀತಿ ಆಗದೆ ಇರುವುದು ಅದು ಅಧ್ಯಸ್ಥ ರೂಪ ವಿಶೇಷವೆನಿಸೋದು. ಒಂದು ಅಧಿಷ್ಠಾನ ರೂಪ ವಿಶೇಷಣ, ಒಂದು ಅಧ್ಯಸ್ಥ ವಿಶೇಷಣ. ಅಧಿಷ್ಠಾನ ತಂದಾಗ ಚೈತನ್ಯ ಕಡೆ ಬರ್ತದೆ, ಅಧ್ಯಸ್ಥ ಅಂದಾಗ ವಿಷಯ ಕಡೆ ಬರ್ತದೆ. ಅಧಿಷ್ಠಾನ ಅಧ್ಯಸ್ಥ. ಅಧ್ಯಸ್ಥ ಅಂದ್ರು ಒಂದ, ಕಲ್ಪಿತ ಅಂದ್ರು ಒಂದ, ವಿಷಯ ಅಂದ್ರು ಒಂದ. ಗೊತ್ತಾಗ್ಲೇ ಅಧಿಷ್ಠಾನ ಅಧ್ಯಸ್ಥ ಎರಡು ಅದಕ್ಕೆ ಬರ್ತಾವ. ಮತ್ತು ಭ್ರಾಂತಿ ಕಾಲದಲ್ಲಿ ತಾನು ಪ್ರತೀತಿ ಆಗಿ ಅಧಿಷ್ಠಾನ ಜ್ಞಾನ ಕಾಲದಲ್ಲಿ ಪ್ರತೀತಿ ಆಗದೆ ಇರುವುದು ಅದು ಅಧ್ಯಸ್ಥ. ಅದಕ್ಕೂ ವಿಶೇಷಣ ಕಲ್ಪಿತ ವಿಶೇಷಣ. ಹೇಳ್ತಾನೆ ಕಲ್ಪಿತ ವಿಶೇಷ ಅನ್ನೋದಂಟು. ಆ ವಿಶೇಷ ಚೈತನ್ಯದಲ್ಲಿ ದೃಷ್ಟಾಂತ ಏನು ಅಂತ ಕೇಳ್ತಾರೆ. ಸೂರ್ಯನ ಪ್ರಕಾಶವು ಸರ್ವತ್ರ ಸಾಮಾನ್ಯವಿದ್ದಾಗ್ಯಾದರೂ ಸರ್ವತ್ರ ಪ್ರತೀತಿ ಪ್ರತಿಬಿಂಬ ಉಂಟಾಗಲಾರದು. ಹಾಂ, ಕಿಂತು ಜಲ ದರ್ಪಣ. ಸೂರ್ಯ ಕಾಣ್ಬೇಕಾದ್ರೆ ಏನು ಬೇಕು? ನೀರೇ ಬೇಕು, ಬೇಕಾದ್ರೆ ಕನ್ನಡ ಬೇಕು. ಜಲ ದರ್ಪಣ ರೂಪ ಉಪಾಧಿಯಲ್ಲಿ ಮಾತ್ರ ಪ್ರತಿಬಿಂಬ ತೋರುವುದುಂಟು. ಅಥವಾ ಸೂರ್ಯಪ್ರಕಾಶವು ಸರ್ವತ್ರ ಸಾಮಾನ್ಯ ಇದ್ದಾಗಾದರೂ ವಸ್ತ್ರ ಕಪಾಸಾದಿ ಅಂದ್ರೆ ಹಳ್ಳಿ ದಹಿಸಲಾರದು. ಸೂರ್ಯನ ಬೆಳಕ ದಹಿಸಂಗಿಲ್ಲ, ಸುಡುವುದಿಲ್ಲ. ಕಿಂತು ಉಪಾಧಿ ರೂಪ ಸೂರ್ಯಕಾಂತ ಮಣಿಯಲ್ಲಿ ಗುಂಡಿಟ್ಟೆ ಇರ್ತೈತೆ ಅದು. ಆ ಪ್ರತಿಬಿಂಬದ ಸೂರ್ಯ ಪ್ರಕಾಶವು ಅಗ್ನಿ ರೂಪದಿಂದ ವಿಶೇಷವಾಗಿ ವಸ್ತ್ರ ಕಪಾದಿಗಳನ್ನು ಸುಡುತ್ತದೆ. ಅದು ಸೂರ್ಯನ ಪ್ರಕಾಶನ ವಿಶೇಷ ಆಯ್ತು, ಬೆಂಕಿ ಹಚ್ಚಿಬಿಡುತ್ತೆ. ಸಾಮಾನ್ಯ ಆಯ್ತು, ಏನು ಮಾಡಂಗಿಲ್ಲ. ಹಂಗೆ ಸಾಮಾನ್ಯ ಚೈತನ್ಯತನೇನೂ ಇಲ್ಲ. ಅದ ಅಂತಃಕರಣದಾಗ ಪ್ರತಿಬಿಂಬ ಬಿತ್ತು ಜೀವರೂಪನ ವಿಚಾರ. ಸಾಮಾನ್ಯ ಚೈತನ್ಯವು ಸರ್ವಕಾಲದಲ್ಲಿ ಒಂದೇ ಸಮಾನವಾಗಿ ಇರುವುದರಿಂದ ಯಥಾರ್ಥ ಬಹುಕಾಲ ಸ್ಥಾಯಿ. ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ವಸ್ತುವಿನಲ್ಲಿ ಉಪಾಧಿ ಮೂಲಕ ತೋರುವ ವಿಶೇಷ ರೂಪ ವ್ಯಭಿಚಾರಿಯಾಗಿಯೂ ಇರುವುದರಿಂದ ಅಯಥಾರ್ಥ ಅಲ್ಪ ಸ್ಥಾಯಿಯಾಗಿರುತ್ತದೆ. ಯಾಕೆ ವ್ಯಭಿಚಾರಿ ಐತದ. ವ್ಯಭಿಚಾರಿ ಒಂದು ಕಾಲದಾಗ ಇರ್ತದೆ, ಒಂದು ಕಾಲದಾಗ ಇರೋಂಗಿಲ್ಲ. ಅಧಿಷ್ಠಾನ ಮಾತ್ರ. ಅದರಂತೆ ಸಾಮಾನ್ಯ ಚೈತನ್ಯ ಎನಿಸುವ ಅಸ್ಥಿ ಬಾತಿ ಪ್ರಿಯ ಸರ್ವತ್ರ ಸಾಮಾನ್ಯ ಇದ್ದಾಗ್ಯಾದರೂ ಅದರಿಂದ ಚಲನ ವಲನ ವಚನಾದಿ ಕ್ರಿಯೆಗಳು ತೋರಲಾರವು. ಇದರಿಂದ ಅಸ್ಥಿ ಬಾತಿ ಪ್ರಿಯರಿಂದ ಅದಕ್ಕೆ ನಾಮರೂಪಗಳು ಬೇಕಾ ಬಂದ. ಮಾಯಾ ಟಚ್ ಆಗಲ್ಲ, ಕೆಲಸ ಇಲ್ಲ. ಅಸ್ಥಿ ಬಾತಿ ಪ್ರಿಯವು ಸರ್ವತ್ರ ಸಾಮಾನ್ಯವಿದ್ದಾಗ್ಯೂ ಅದರಿಂದ ಚಲನ ವಲನ ವಚನಾದಿಗಳು ಕ್ರಿಯೆಯು ತೋರಲಾರವು. ಯಾಕೆ ಚೈತನ್ಯ ಐತಿ, ಅದನ್ನು ಅನ್ನೋದು ಅಸ್ಥಿ. ಹಾಂ, ಪ್ರಕಾಶ ಕೊಡ್ತದ್ಲ ಚಿತ್ತ ಬಾತಿ ಪ್ರಿಯ ಅಂದ್ರೆ ಆನಂದ. ಇವೆಲ್ಲ ತೊಳಗೋದಾವು, ಎಲ್ಲ ತೊಳಗೋದಾವು. ಆದ್ರೆ ಕೆಲಸ ಕೊಡಂಗಿಲ್ಲ. ಎಲ್ಲಿ ಅಂತಃಕರಣದಾಗ ಬಿದ್ದಾಗ ನಾವು ದಗದ ಅಂತಃಕರಣ ರೂಪ ಉಪಾಧಿಯಲ್ಲಿ ಮಾತ್ರ ಚಿದಾಭಾಸ ರೂಪದಿಂದ ವಿಶೇಷ ಅಂಶವನ್ನು ಹೊಂದಿ ವಚನ ಚಲನ ಕರ್ತೃತ್ವ ಭೋಕ್ತೃತ್ವ ಈ ಪರಲೋಕಾದಿಗಳಲ್ಲಿ ಗಮನಾಗಮನ
ಇತ್ಯಾದಿ ಕ್ರಿಯೆ ರೂಪವು ವಿಶೇಷ ವ್ಯವಹಾರದಲ್ಲಿ ತೋರುತ್ತವೆ. ಯಾರಲ್ಲಿ? ಚಿದಾಭಾಸನ. ಚಿದಾಭಾಸನ ಮಿಥ್ಯ ಮತ್ತು ಮತ್ತೇನಂತೆ ಅಲ್ಲಿ ಸ್ವರ್ಲಕ್ಕೆ ಹೋಗ್ತಾನೆ, ಆ ಲೋಕ ಹೋಗ್ತಾನೆ, ಈ ಲೋಕ ಹೋಗ್ತಾನೆಲ್ಲ ಎದ್ರೊಳಗೆಲ್ಲ ಕಲ್ಪಿತ ಚಿದಾಭಾಸನಲ್ಲೇ ಇದೆಲ್ಲ. ಚೈತನ್ಯದಲ್ಲಿ ಏನಿಲ್ಲ ಅದು. ಇದರಲ್ಲಿ ಸಾಮಾನ್ಯ ಚೈತನ್ಯವಾದ ಬ್ರಹ್ಮ ಚೈತನ್ಯವು ಸತ್ಯವಾಗುತ್ತದೆ. ಅದೇ ನಾನು ಸಾಮಾನ್ಯ ಚೈತನ್ಯ. ಆದರೆ ಅಂತಃಕರಣದಲ್ಲಿ ಏನು ಪ್ರತಿಫಲಿತವಾಗಿ ತೋರಿದಿಲ್ಲ ಚಿದಾಭಾಸ ರೂಪ, ಅದು ಚೈತನ್ಯ ತೋರ್ತದೆ, ಚೈತನ್ಯ ಅಲ್ಲ, ನಾನಲ್ಲ ಅದು. ನಾನಲ್ಲ ಅಂದಮೇಲೆ ಇಲ್ಲಿವರೆಗೆ ಪ್ರಪಂಚ ಮಾಡಿದೆಲ್ಲ ಸುಳ್ಳು ಆತ್ಲ. ಈಗ ಮಾಡೋದು ಸುಳ್ಳು ಆತ್ಲ. ಯಾಕೆ ಮಾಡೋದು ಚಿದಾಭಾಸನಲ್ಲಿ ಐತಿ. ವಚನ ಅಲ್ಲೇ, ಕ್ರಿಯಾ ಅಲ್ಲೇ, ಗುಣ ಅಲ್ಲೇ, ಮತ್ತು ಎಲ್ಲ ಅಲ್ಲೇ ಅದಾವು. ಅವು ಬಂದಾಗನ ಎಲ್ಲ ವಚನ ಕ್ರಿಯೆ ಸಾಧನ. ಉಪಾಧಿ ಮೂಲಕ ಎಲ್ಲ ಉಪಾಧಿ ಮೂಲಕ ತೋರುವ ವಿಶೇಷ ಚೈತನ್ಯ ಚಿದಾಭಾಸವು ಮಿಥ್ಯವೇ ಇರುತ್ತದೆ. ಇದು ಎಲ್ಲಿ ತೊಗೊಂಡ್ಬರ್ದಾರ ಅಂದ್ರೆ ಕಠೋಪನಿಷತ್ ಅಂತ ತೊಗೊಂಡ್ಬರ್ದಾರ. ಯಮನಿಗೆ ಬೋಧ ಮಾಡ್ಯಾನ ಅಲ್ಲಿ. ಸಾಮಾನ್ಯ ಚೈತನ್ಯ ಸ್ವರಪತಿ ಹೆಣದಾಗ ಬಿಟ್ಟು ಎಲ್ಲ ಕಡೆ ಇದೆ. ಅದೇನು ಹೋಗಿತ್ಲ ಏನು ಹೇಳ್ತಾವ, ಹೋಗ್ಯಾನ ಇನ್ನೂ ಒಂದು ತಾಸು ಹೊತ್ತಿರ್ತ ಹೋಗ್ಯಾನತ್ತ. ಅದೇ ವಿಶೇಷ. ಯಾಕ ಅಂತಕಣ ಸಹಿತ ಹೋಗಿದ್ದ, ಒಂದೇ ಹೋಗಲ್ಲ ಅಂತಕಣ ಸಹಿತ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ದನಾನೆ ಭೂಮೋ ಸ್ವಚ್ಛ ಗೋಷ್ಠೆ ಬಾರೆ ಗೃಹದ್ವಾರೆ ಜನ ಸಂಶಾನೆ ದೇಹ ಚಿತಾಯಾಮ್ ಜೀವ ಕರ್ಮಾನುಭೋಗಚ್ಚತಿ ಪರಲೋಕ ಮಾರ್ಗೆ ಏಕ ಗೊತ್ತಾತ. ದನಾನೆ ಭೂಮವು ನೀ ಇಲ್ಲಿವರೆಗೆ ಏನು ಕಳಿಸಿದ್ದೆ ನೋಡ, ಅದನ್ನ ಸಂಕಟ ಬರಂಗಿಲ್ಲ. ಇಲ್ಲಿ ಭೂಮೋ ಅಂದ್ರೆ ಭೂಮಿಯಾಗ. ಈಗ ಭೂಮೋ ಅಂತಂದ್ರೆ ಈಗ ಏನು ಬ್ಯಾಂಕ್ ಅವನ್ರಿ, ಬ್ಯಾಂಕ್ದಾಗ ಇರ್ತಾರೆ ಬ್ಯಾಂಕ್ ಮತ್ತು ಆಗ ಹಂಗತ್ತೆ, ಈಗ ಹಿಂಗೈತಿ. ದನಾನೆ ಭೂಮವು ಬಸು ಹಚ್ಚ ಗೋಷ್ಠಿ. ಗೋಷ್ಠಿ ಅಂದ್ರೆ ದವಣಿ. ದವಣ್ಯಾಗ ಕಟ್ಟಿದ ಆಕಳ, ಎಮ್ಮಿ, ಎತ್ತ, ಕುದುರೆ. ನಮ್ಮ ರಾಜ ಹೋದ ನಾ ಇರಂಗಿಲ್ಲ, ತನಂಗಿಲ್ಲ ಅವು. ಹಾಂ, ಮೇವು ಹಾಕಿದ್ರೆ ಸಾಕ್ತಾರೆ. ಬಸು ಹಚ್ಚ ಗೋಷ್ಠಿ ಬಾರೆ ಗೃಹದ್ವಾರೆ ನಿನ್ನ ಕೈ ಹಿಡಿದು ಹೆಂಡತಿ ಎಲ್ತಾನ ಗೃಹದ್ವಾರೆ ಚಲಿದ್ರು ಸಂಶಾಂತಾನ. ಹಂಗಂಗಾದ್ರೆ ಅಟ್ಟ ಬಾಗಿಲ್ತಾನ. ಅಟ್ಟ ಮುಸಲ್ರಂತೂ ಬರ್ಬಿಡಂಗಿಲ್ಲ ಬ್ರಾಹ್ಮಣರು. ಅವರು ಅಲ್ಲೇ ಬಾಗಿಲ್ದಾಗ ನಡ್ರಿ ಕಡೆ ಹೊಡ್ತಾರೆ. ಬಾರಿ ಅಂದ್ರೆ ಯಾರು? ಹೆಂಡತಿ. ಗೃಹದ್ವಾರೆ ಜನ ಸಂಶಾನೆ, ಜನ ಇರ್ತಾನೆ ಬರ್ತಾರೆ. ಜನ ಸಂಶಾನೆ ದೇಹ ತಾಯಾಮ್ ಬೆಂಕಿಯಾಗ ಅಥವಾ ಮಣ್ಣಾಗ. ಜೀವ ಕರ್ಮಾನುಭೋಗಚ್ಚತಿ ನೋಡಿ. ಹೋಗಾಕ ಹಂಗೆ ಹೋಗಲ್ಲ. ಯಾಡ್ ಅದು ಪಾಪ ತೊಗೊಂಡು ಹೋಗ್ಬೇಕಾದ. ಯಾವ್ದು? ವಿಶೇಷ ಚೈತನ್ಯ ಚಿದಾಭಾಸ. ಮತ್ತೊಂದು ಹೋಗ್ಬೇಕಲ್ಲ ಮತ್ತೆ. ಅದಕ್ಕೆ ವಾಸವಂಶ ಜೀರ್ಣಾನಿ ಯಥಾವಿಯಾಯ ನವನಿಗ್ರಹಣಾನಿ ನರೋ ಪ್ರಾಣಿ ತಥಾ ಶರೀರಾಣಿ ವಿಯಾಯ ಜೀರ್ಣ. ಯಾರಿಗೆ ಹೇಗೆ ಹೇಳ್ತೀನಿ ನೀನು? ನಾನು ಸತ್ತಾರ್ಗೆ ಹೇಗೆ ಹೇಳ್ತೀವೋ, ಹೋದಾರ್ಗೆ ಹೇಗೆ ಹೇಳ್ತೀವೋ? ಹೋದವ್ರಿಗೆ ಯಾಕಳತ್ತಿ ಅದಾರ ಅವರು. ಮತ್ತು ಸತ್ತಾರ್ಗೆ ಯಾಕತ್ತಿ ಅಲ್ಲಿ ಸಾಂಗ್ ಚಿಂತನೆ ಐತಿಲ್ಲ. ಯಾರಿಗೆ ಹೇಳೋದೇ ತೆಗೆದು ಹಾಕ್ಬಿಟ್ಟು ಕೃಷ್ಣೆಲ್ಲ. ನೀವು ತಗೋಬೇಕೀಗ ಮತ್ತೆ. ಅರ್ಜುನ ಏನಂದಿರ್ಬೇಕಲ್ಲ, ಸಾಮಾನ್ಯ ಚೈತನ್ಯವೇ ನಾನು ಸ್ವರೂಪ. ಈಗ ಏನು ಸುಳ್ಳಾತು? ವಿಶೇಷ ಚೈತನ್ಯ ಸುಳ್ಳು ಅಂತೂ ನನ್ನ ಗಂಡ ಹೋಗ್ಯಾನ ಸುಳ್ಳಾತ್ಲ, ನನ್ನ ಹೆಂಡತಿ ಹೋಗ್ಯಾವ ಸುಳ್ಳಾತ, ನನ್ನ ಮಕ್ಳು ಹೋಗ್ಯಾವನು ಸುಳ್ಳಾತ. ಬಿತ್ತಂತಿಲ್ಲ ಅದು. ಇನ್ನೇನು ಅಳಬೇಕಾಗಿಲ್ಲ ತೋರ್ಸಂದು. ಸತ್ಯಲ್ಲಿ ಯಾಕೆ ಅನ್ಬೇಕು? ಹಾಂ, ಸಾಮಾನ್ಯ ಚೈತನ್ಯ ಅಂತೂ ಆತೆ, ವಿಶೇಷ ಚೈತನ್ಯ ಹೋಗೈತೆ, ಅದು ಕಲ್ಪಿಸ್ತೈತಿ. ಯಥಾರ್ಥ ಅಲ್ಲ. ವಾದ್ಯದ ಕೊಡ್ಕೊಂಡತ್ಲೆ. ಅಲ್ಪದೇಶ ಸ್ವಲ್ಪ ಕಾಲದಾಗತ್ತೆ ಅದು. ಅಲ್ಪದೇಶ ಸ್ವಲ್ಪ ಕಾಲದಾಗತ್ತೆ ಅಂದ್ರೆ ಮಿಥ್ಯೆ ಆಯ್ತು.
ಮತ್ತು ಅದು ಹೋಗೈತೆ ಅಂದ್ರೆ ಮತ್ತೊಂದು ದೇಹದಿಂದ ಬರತ್ತೈತಿ ಭೂಮಿಗೆ. ಮತ್ತು ಯಾಕೆ ಅದಕ್ಕೆ ಸತ್ತವ್ರಿಗೆ ಅಳಬೇಕಾಗಿಲ್ಲ, ಇದ್ದವ್ರಿಗೆ ಅಳಬೇಕಾಗಿಲ್ಲ. ಎಂತ ಧ್ಯಾನ ಮಾಡಿಬಿಡ್ತಾರೆ ನೋಡ್ರಿ. ಸಮಾಧಾನ ಕೇಳಿ ಸಮಾಧಾನ ಮಾಡ್ತಾರೆ ಅವನ ಏಯಪ್ಪ ಸಮಾಧಾನ ಕೇಳೋ ಮಾತಾಡಲಿಲ್ಲ. ಆ ಸಮಾಧಾನ ಕೇಳೋದು ಅಲ್ಲಿ ಅದು ಹೇಳೋದು ಮುಂದೆ ಹೇ ತಂಗಿ ಬಾಯಲ್ಲಿ ಹೇಳ, ಎಲ್ಲರೂ ಬಾಯಲ್ಲಿ ಹೇಳೋದು ಮತ್ತೆ ಇಲ್ಲಿ ಧೈರ್ಯ ಮಾಡ್ಕೊಂಡು ಆಕೆ ಆಕೆತಾಳ ನನಗಾದಾಗ ನಿನಗಾಗಿರ್ತಾನೆ ಗುರ್ತಾಗತ್ತ. ನನಗೇನು ಪಸಂದ್ ಆಗಲ್ಲ, ನೀನು ಹೇಳಕ್ಕೆ ಬಂದಿಲ್ಲ, ನಿನಗಾದಾಗ ಗುರ್ತಾಗ್ತಲ್ಲ. ಇದು ಪಕ್ಕಾ ಜ್ಞಾನ ಇತ್ತಂದ್ರೆ ಅಳವಾಡ್ಬೇಕಲ್ಲ ಒಳಗೆ. ಸುಮ್ಮನೆ ನನ್ನ ಮುಂದಟ್ಟು ಹೋಗ್ತೀರಿ ನೀವು. ಏನ್ ಮಾಡಿ ಸಂಸ್ಕಾರ ಹೆಚ್ಚಾತ ಅದ್ರಾಗೈತಿ. ಇಲ್ಲ ಎಷ್ಟು ಎಲ್ಲ ಓದ್ತೀರಿ ನಾಟ್ ಹೇಳ್ತಾನ ಓದ್ತೀರಿ ಮತ್ತೆ ಅದನ್ನು ಹೇಳ್ತಾರಲ್ಲ, ಅದನ್ನ ಮಾಡಿ ಬಿಡಬಾರ್ದು. ಏನ್ ಮಾಡ್ರಿ ಮಾಡೋದಿಲ್ಲ, ಸುಳ್ಳು ಅಂತ ಮಾಡ್ತಾರ. ಅದು ತಾನ ಆಗಂಗ ಆಗ್ತೈತಿ. ಅದ ನೀವೇನು ಮಾಡಬೇಕಾಗಿಲ್ಲ, ಸುಮ್ಮನೆ ನಿಂದ್ರದ ಅಟ್ಟ ಅದ. ಯುದ್ಧ ಹಂಗ ಆತ ಅದನ್ನೇ ಹೇಳ್ತಾನ ನಾವು ಕರ್ತವ್ಯ. ನೀ ಮಾಡೋನಲ್ಲ ಕರ್ತವ್ಯ ಬೋಗ್ತೈತಿ ರೈತೈತೆ ಮೊದಲಲ್ಲಿ. ನೀ ಕರ್ತನೂ ಅಲ್ಲ ಬೋಗ್ತಾನೂ ಅಲ್ಲ. ಮಾಡೋ ಮತ್ತೆ ನೀ ಎಲ್ಲಿದೆ ಮಾಡವ ವಿಚಾರ ಮಾಡಿಲ್ಲ ತಾನ ಆಗ್ಬೇಕಾಗಿದೆ. ಎಲ್ಲ ಕನಸದ ಯಾರು ಇದ್ರು ಸ್ವಪ್ನದಾಗ ಎಲ್ಲ ಏನಾಗ್ತೈತೆ ನಾವು ಅದೇ ಜಾಗೃತಿ. ಅದು ಇವ್ರು ತಗೊಂಡ್ರು ಮುಕ್ತು. ಇದೆಲ್ಲ ಸ್ವಪ್ನ ಏನತ್ಲೆ ಅದಕ್ಕೆ ಮಿಥ್ಯೆ ಆಗ್ತೈತೆ. ಇನ್ನು ಸ್ವಪ್ನ ಸತ್ಯ ಆಗ್ಬೋದು. ಎರಡು ಜಾಗದಾಗ ತೋರ್ತೈತಿ, ಸ್ವಪ್ನದಾಗ ತೋರ್ತೈತಿ ಶಾಸ್ತ್ರ. ಅದನ್ನ ಇದು ಸುದ್ದಿನೇ ಇಲ್ಲ. ಯಾವ್ದು ಜಾಗದ ಎಲ್ಲಿ ಸ್ವಪ್ನ ಮತ್ತೆ ಏನು ಅದು ಸತ್ತಿತ್ರಿ ಇವು ಸತ್ತಿತ್ರಿ. ಹಾಂ ಮತ್ತೆ ಸ್ವಪ್ನ ತಿಳಿದ್ಬಿಟ್ರೆ ಮುಗಿದು ಹೊತ್ತಿಲ್ಲ, ಕಟ್ಟಿ ಹಿಡಿಬೇಕು ಮತ್ತೆ. ಹಾಂ ಇಲ್ಲಿ ಮುಂದೆ ಹೂ ಹಣ್ಣು ಮತ್ತೆ ಅಲ್ಲಿ ಹೋಗಿ ಹೇಳಿ ಬತ್ತು ಹುಡ್ತಾಗ್ಬಿಟ್ಟು ಈ ರೀತಿ ಸಾಮಾನ್ಯ ಚೈತನ್ಯ ಬ್ರಹ್ಮ ಚೈತನ್ಯ ಅದು ತೆಳಗಂತೇನ ಉಪಾಧಿ ಮೂಲಕ ತೋರುವ ವಿಶೇಷ ಚೈತನ್ಯವು ಚಿದಾಭಾಸನವು ಮಿಥ್ಯ ಇರುತ್ತದೆ. ಅಂದ್ರೆ ಇಲ್ಲಿ ಜೀವ ಮಿಥ್ಯ ಆದ್ಲ. ಇನ್ನೊಂದು ಮಾತು ಹೇಳ್ತಾನೆ ನಿಮ್ಗೆ, ನಿಮ್ಮ ಬಾಯಲ್ಲಿ ನೀವು ಹತ್ತಿರ ಮಣ್ಣು ಒಂದು ಕಡ್ದು ಕೂತು ಜೋಮ್ ಆದಂಗೆ ಆತ್ ನಾವು ಅಂತೂ ನೋಡಿ ನಂಗೆ ಆತ್ಲ ಗುರ್ತಾತ್ಲ. ಹಂಗ ಹೆಂಗೆ ಬಾಯ್ ಬರ್ತದೆ 84 ಲಕ್ಷ ನೋಡಿದ್ನ. ಹೌದು ಮತ್ತೆ ಹೌದು. ಅದಕ್ಕೆ ನೀ ಭಾಳ ಜಾಣತಂದ್ರೆ ನಿಲ್ಸ್ಕೊಂಡ್ರೆ ಕಾಮನಿಗೆ ಕೊಟ್ಟೆ, ಕ್ರೋಧ ಕೊಟ್ಟೆ, ಮೋಹ ಕೊಟ್ಟೆ, ಮದ ಕೊಟ್ಟೆ, ಮಚ್ಚರ ಕೊಟ್ಟೆ, ತನುವ ನಿತ್ಯ ಅನೇಕ ಬಹುಭಾವಗಳ್ರಿ ಒಂದು ದೇಹವನ್ನು ತೊಟ್ಟು ಗುರು ಶಂಭುಲಿಂಗವಾಗಿ ಇರಲೇ ಮನುಷ್ಯ ಒಂದರ ಶಾಸ್ತ್ರ ಕೂಡ ಇದು ಒಂದು ಜನ್ಮರೇ. ನೀವು ಭಾಳ ಉದಾರದಿ, ಭಾಳ ಕೊಟ್ಟಿ, ಮತ್ತು ಇದು ಒಂದರೆ ಕೂಡಲೇ ಕಡೆ ಅಧ್ಯಾತ್ಮ ಕೊಡ್ಲ. ಸಾಕಾಗಿಲ್ಲ. ಇದು ತಿಳ್ತ ನಾಳೆ ಸನ್ಯಾಸ ಆಗ್ತೇನೆ ನಮ್ಮ ಗುರು. ಈ ಸನ್ಯಾಸ ಎಷ್ಟು ಜನ ಉದ್ದಾರ ಆಗ್ತಾವೆ ಗೊತ್ತೈತಿ ಜಗತ್ತಿನಾಗ. ಹಠ ಮಾಡಿಬಿಡಪ್ಪ. ಏನು ಮಾಡ್ತೀವಿ ಕೃಷ್ಣನಿದ್ದ ಬರ್ನಳೆ ಕೂತಿ ಏನು ಮಾಡೋದು ಏನ್ರಿ ಎಂತ ಗುಣ ಎಂತ ಮಾತ. ಯಾ ಸಾಧು ಆಗುದಿಲ್ಲ ಇದ್ದು ಏನ್ ಮಾಡೋದ ಜಗತ್ತಿಗೆ ಉಪಯೋಗ ಆಗಲ್ಲ. ವಿದ್ಯಾ ತಗೊಂಡ್ರದ ನಿಮ್ ಕೈ ಹಿಡಿಯಾರಪ್ಪ ದೇವ್ರ. ಏ ಬರೋದು ಅಲ್ಲಿಗೆ ಆಗೋದಿಲ್ಲ. ಅದನ್ನ ಮ್ಯಾಗ ಮ್ಯಾಗ ಬಡಿಬೇಕ. ಹೆಂಗ ಇದನ್ನ ಬಡಿತಾರಲ್ಲ ಹೌದು ಮತ್ತೆ ಗುಂಡ ಆಗ್ಬೇಕಲ್ಲ. ಸುಮ್ಮ ಹೋಗಿ 2 ಚಪ್ಪಲ್ ತೊಗೊಂಡು ಹೋಗುದು ಏನತ್ತಿ. ಏನು ಹೇಳಿದ್ನಕ ಧನಾನಿ ಭೂಮೋಪ ಸ್ವಚ್ಛ ಕೊಟ್ಟೆ ಬಾರೆ ಕಡೆ ಜನ ಸಂಚಾನೆ ದೇವ ಜೀವ ಪರಲೋಕ ಮಾರ್ಗೆ ಕರ್ಮ ಗೋಪಚ್ಚತಿ ಕಾ ಕೃಷ್ಣ ಹೇಳಿದ ಮಾತೇ ಇದು. ಮತ್ತೆ ಇದೆಲ್ಲ ಚರ್ಚೆ ಆಗುತ್ತೆ. ಅಲ್ಲಿ ಉಪಯೋಗ ಆಗ್ತೈತಿ ಅಂತ ಜಗತ್ತಿನಾಗ ಉಪಯೋಗ ಇರ್ಬೇಕಲ್ಲ. ಲೋಭಿತನ ಯಾರಿಗೂ ಉಪಯೋಗ ಆಗ್ತದೆ ನಾವು ಹೇಳ್ರಿ.
ಹಂಗಾಗಬಾರ್ದು. ಯಾಕೆ ಒಳ್ಳೆ ಬುದ್ಧಿ, ಒಳ್ಳೆ ಇರುಣಿಕೆ. ಹೌದು ನಿನಗೆ ಇರುಣಿಕೆ ನನಗೂ ಮಂದಿಲ್ಲ ಸತ್ಯ ಹೇಳ್ತಾನೆ. ಸತ್ಯ ಆಯ್ತು ಬಿಡ್ರಿ ನೀವು. ಏನ್ರಿ ಎಂಥ ಇದು ದೋವ ಓದ್ಲಕ್ಕೆ ಯಾರಿಗೆ ಬಂದಿದೆ ನಿನ್ನಾಗ ನಾ ಇಲ್ಲಿ ಕೇಳಿ. ಚಂದ ಕುಡಿಸ್ತಾರ ನೋಡ್ರಿ, ನಮಗ ಸ್ಪಷ್ಟ ಗೊತ್ತಾಗಲ್ಲ. ಅಟ್ ವಿದ್ಯೆ ಇದ್ದದ ಬೆಂಕಿ ಬಿಚ್ಚದ ಕ್ಯಾಂಡಾಗಿತ್ತು. ನಾವೇನು ಮಾಡ್ಲಾಗ್ತ ನೋಡ, ಸಂಸಾರ ಮಾಡ್ತಿಲ್ಲ ಬೂದಿ ಅಜಾಮನ ತಿಪ್ಪಿ ಕದ್ದಂಗೆ ಇದು. ನಾವೇನು ತಿಪ್ಪಿ ಕದ್ದ ಏನು ಸಿಗ್ತೈತಿ? ಅದ ಪತ್ತಾರನ ತಿಪ್ಪಿ ಕದಲ್ಲ ಪಾರ್ಮಾರ್ಥ ಪತ್ತಾರನ ತಿಪ್ಪಿ ಇದು ಅದಾಯ್ತು ಕರೆ ಬಂಗಾರ ಸಿಗ್ತೈತಿ. ಮತ್ತು ಸಂಸಾರದಾಗ ತಿಪ್ಪಿನ ಅದ ಕೂದಲೇ ಸಿಕ್ಕಿತು ಹೊರತಾಗಿ ಎಲ್ಲ ಬಂಗಾರ ಸಿಗೋದಿಲ್ಲ. ಎಂತ ನಾಳೆಗೆ ಈ ಕಡೆ ಮುಟ್ರದಾಗ ಬಂದು ಬಿಡ್ತಾರ ನೀವು ಮನಸ್ ಮಾಡಿರ್ರಿ ಮುಟ್ರದ ಹಾಕೊಂಡು ಅವನು ಅಳ್ಕೋತ ಕೂತಿದ್ ನಾವು ಬಾಲ ತೇಕಿಂದ ಅರ್ಜುನ ಮತ್ತೆ ಎಬ್ಬಿಸಿದಿಲ್ಲ ಕೃಷ್ಣ. ಇಲ್ಲ ತವ್ರ ಮನೆಗೆ ಹೋಗಿ ಅಳಬೇಕಾಗ್ತದೆ, ಗಂಡ ಮನೆಗೆ ಹೋಗಾಗ ಹೊಸ್ತಾಗೆ ಅಳಬೇಕಲ್ಲ ಮತ್ತೆ. ಹೌದು ಮತ್ತೆ ಎಲ್ಲರೂ ತೆಗ್ದು ಬಿಟ್ಟು ಬಿದ್ದು ಅಳಾಕತ್ತಿದ್ರು. ಅವ ಸುಟ್ಟಾಸದು ಗಂಡ ಬಾಳೆ ಮತ್ತೇನಪ್ಪ ಅವ್ರು ಎಲ್ಲರೂ ಒಳ ಹಾಕ್ತಾರು, ನೀ ಯಾಕೆ ಕುಟ್ಟಿ ಕೇಳಿರ್ತಾವ. ಅವಳ ಅಪ್ಪ ಅಣ್ಣ ತಮ್ಮ ಅಕ್ಕ ಅವ್ವ ಆಯಿ ಮುತ್ಯ ಎಲ್ಲ ಹೇಳಿದ್ರು ಅವ. ಮತ್ತು ನೀ ಯಾರ ನಾ ಗಂಡ ಅಂದ. ಮತ್ತು ನೀ ಯಾಕೆ ಕಳ್ಬಲ್ಲ ನಾನು ನಿನ್ನ ಕಡಿತಾನ ನೋಡೋದೈತೆ. ಅದು ಎಲ್ಲಿ ನಿಂದ್ರೆ ಅದಕ್ಕೂ ಅದ್ರೊಳಗಿಂದು ಕಡೆ ಆದ್ರೆ ಜಗಕ್ಕೆ ಉಪಾಯ ಯಾರು ಚಿಟ್ನೆಲ್ಲ ಬರದ ಅಂತೇಳಿ ಜಗಕ್ಕೆ ಉಪಾಯ ಯಾಕೆ? ನಿನಗೂ ಗ್ರಂಥ ತಯಾರು ಮಾಡೋ ಶಕ್ತಿ ಐತಿ. ನಮ್ಮಂತವ್ರ ಸುಂದ ಮಾಡಿ ಸಾಕಿಲ್ಲ ಆಯ್ತು ಎಲ್ಲ ಒಳಗೆ ಹೊರ ತೆಗಿಬೇಕೈತಿ ಇಷ್ಟ. ಮುಚ್ಚೈತಿ ಅಟ್ಟ. ಪುಣ್ಯ ಪಾಪಗಳ ಕರ್ತೃತ್ವ, ಸುಖ ದುಃಖಗಳ ಭೋಕ್ತೃತ್ವ, ಪ್ರಿಯ ಪರಲೋಕಗಳಲ್ಲಿ ಗಮನಾಗಮನಗಳ ಜನನ ಮರಣ 84 ಲಕ್ಷ ಯೋನಿಗಳ ಪ್ರಾಪ್ತಿಯೇ ಚಿದಾಭಾಸಂದಾಗತ್ತ. ಗುರ್ತಾತ್ಲ 84 ಲಕ್ಷ ಯೋನಿಗಳೇನು ಹೇಳ್ತಿದ್ರು ಸುಳ್ಳಾಗಿಬಿಡ್ತು ನೋಡಿ. ಎಲ್ಲ ಸುಳ್ಳಾವು. ಇತ್ಯಾದಿ ಸಂಸಾರ ಧರ್ಮವಾದರೂ ಚಿದಾಭಾಸನಲ್ಲಿ ಇರುತ್ತದೆ. ಚಿತ್ತನಾಭಾಸ ಎಲ್ಲ ಎಲ್ಲೈತಿ ಅಂತಂದ್ರೆ ಚಿದಾಭಾಸನಲ್ಲಿ ಐತಿ. ಪ್ರತಿಬಿಂಬದಲ್ಲಿ ಐತಿ ಹೊರತಾಗಿ ಬಿಂಬದಲ್ಲಿ ಇಲ್ಲ, ನಿನ್ನ ಸ್ವರೂಪದಾಗಿಲ್ಲ. ಇತ್ಯಾದಿ ಸಂಸಾರ ಧರ್ಮವಾದರೂ ಚಿದಾಭಾಸನಲ್ಲಿ ಇರುತ್ತದೆ. ಆದ್ದರಿಂದ ಚಿದಾಭಾಸರ ಪ್ರಪಂಚವು ನಿತ್ಯವಿರುತ್ತದೆ. ಗುರ್ತಾತ? ಇದೆಲ್ಲ ಎಲ್ಲಿ ತೋರ್ತೈತಿ? ಪ್ರತಿಬಿಂಬದಾಗ. ಬಿಂಬದಾಗ ಸಂಬಂಧ ಇಲ್ಲದ. ವಿಶೇಷ ಚೈತನ್ಯವನ್ನು ತಿಳಿದ್ರಿಂದ ಏನು ನಿಶ್ಚಯವಾಗೋದು ಹೇಳಿದ್ರೆ ವಿಶೇಷ ಚೈತನ್ಯವಂದ ಸತ್ಯ. ಅದನ್ನು ತಿಳ್ಕೊಳ್ಳೋದ್ರಿಂದ ಏನು ನಿಶ್ಚಯ ಆಯ್ತು? ವಿಶೇಷ ಚೈತನ್ಯವಾದ ಚಿದಾಭಾಸ ರೂಪ ಅಲ್ಲಿ ತೋರುವ ಧರ್ಮಾದಿಗಳು ನಾನಲ್ಲ. ಚಿದಾಭಾಸನ ಧರ್ಮಗಳು ಇರ್ತಾವಲ್ಲ, ನಾನಲ್ಲ, ನಾ ಹೋಗೀನಿ, ನಾ ಬಂದೀನಿ, ನಾ ಪಾಪ, ನನ್ನಲ್ಲಿ ಪುಣ್ಯ, ನಾನ ಮಾಡವ, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗವ, ಪಾಪ ಮಾಡಿ ನರಕ್ಕೆ ಹೋಗವ, ಇವೆಲ್ಲ ಏನಾದ್ರು ವಿಶೇಷ ಚೈತನ್ಯವಾದ ಚಿದಾಭಾಸ ರೂಪ ಅಲ್ಲೇ ತೋರುತ್ತವೆ. ಧರ್ಮಗಳು ತೋರುವುದಿಲ್ಲ. ಅವು ನಾನಲ್ಲ. ಇಲ್ಲಿ ಧರ್ಮಾದಿಗಳಂದ್ರೆ ಇದ್ರ ಧರ್ಮ ರೀ, ಅಂತಕ್ಕಂಥ ಧರ್ಮರೇ ಆಗಲಿ, ಶರೀರ ಧರ್ಮರೇ. ಧರ್ಮದ ಧರ್ಮ ಶರೀರ ಧರ್ಮ ಅಂದ್ರೆ ನಾನು ಹುಟ್ಟಿನ ನಾ ಸಾಯ್ತೀನಿ. ಧರ್ಮಿ ಬೇರೆ, ಧರ್ಮ ಅಂತಕ್ಕಂಥ ಧರ್ಮಿ ಐತಿ. ಅಲ್ಲಿ ತೋರ್ತಾವಲ್ಲ ಧರ್ಮ, ಅವೆಲ್ಲ ಧರ್ಮಾಧ್ಯಾಸ ತರ. ಕಣ್ಣು ನೋಡ್ತತಿ, ನಾ ನೋಡೀನಿ. ಕಾಲು ಹೋಗ್ತಾವ, ನಾ ಹೋಗೇನಿ. ಇವೆಲ್ಲ ಧರ್ಮ ಬಿಟ್ಟು ಧರ್ಮದಲ್ಲಿ ಅಧ್ಯಾಸ ಐತಲ್ಲ, ಅದನ್ನ ಈಗ ಬಿಡಿಸ್ಲಾಗ್ತಾರೆ. ಈಗ ಧರ್ಮಾಧ್ಯಾಸ ತಕ್ಕೋ ಅದನ್ನು
ವಿಶೇಷ ಚೈತನ್ಯವಾದ ವಿವಾಸ ಆಗಿರ್ತದೆ ಚಿದಾವಾಸ ಚಿದಾಭಾಸ ಮಾಡ್ತೀವಿ ಚೀ ಮಾಡ್ತೀವಿ ವಿ ತೆಗೆದ ಚೀ ಮಾಡ್ತೀವಿ ಚೀ ಮಾಡ್ಕೊಂಡು ತಪ್ಪೈತೆ ಚಿದಾಭಾಸ ಚಿದಾಭಾಸ ಮತ್ತು ಅಲ್ಲಿ ತೋರುವ ಧರ್ಮಾದಿಗಳು ನಾನಲ್ಲ ಆ ಜೀವನಲ್ಲಿ ಏನು ತೋರ್ತಾವ ಅವ್ಯವ ನಾನಲ್ಲ ನಾನು ಪಾಪಿನೂ ಅಲ್ಲ ಪುಣ್ಯವೂ ಅಲ್ಲ. ನಾನು ಸತ್ಯನೂ ಇಲ್ಲ ಹುಟ್ಟಿನೂ ಇಲ್ಲ ಎಲ್ಲಿ ಹೋಗಿನೂ ಇಲ್ಲ ಬಂದಿನೂ ಇಲ್ಲ ಮತ್ತು ಅವು ನನ್ನೂ ಅಲ್ಲ ನಾ ಅಲ್ಲ ಯಾಕಲ್ಲ ನಾ ಚೈತನ್ಯ ನನ್ನೂ ಅಲ್ಲ ಯಾಕಲ್ಲ ಪಂಚಭೂತಗಳದಾವ ಹೌದಾ ಮತ್ತು ಅಂಥ ಕಡೆ ಎದುರ್ದದ ಪಂಚಭೂತಗಳು ಸತ್ಯದಿಂದ ಹುಟ್ಟಿದ್ದಿಲ್ಲ ನಿನ್ನ ಮೇಲೆ ಕಲ್ಪತ್ತೆ ಅದಿರ್ತ ಧರ್ಮ ಅವ್ರದಾರು ಕೊಟ್ಟು ಬಿಟ್ರೆ ಆರಾಮ ಇರ್ತಿಲ್ಲ ಮತ್ತು ಆ ಧರ್ಮ ಎಲ್ಲ ನಿನ್ನ ಮೇಲೆ ಹಾಕೊಂಡ್ರೆ ನೀನು ದತ್ತರಾಷ್ಟ್ರ ಮತ್ತೆ ಯಾರು ಮಹಾಭಾರತ ಯಾಕೆ ನೋಡ್ಲಕ್ಕೆ ಸೂಕ್ಷ್ಮ ದೇಹ ತೆಗೆದುಬಿಡ್ಲಾತ್ತಾರ ಈಗ ವಿಶೇಷ ಚೈತನ್ಯವಾದ ಚಿದಾಭಾಸ ಅಲ್ಲಿ ತೋರುವ ಧರ್ಮಾದಿಗಳು ನಾನಲ್ಲ ಅವು ನನ್ನೂ ಅಲ್ಲ ಕಿಂತು ನನ್ನಲ್ಲಿ ಬರ್ತವೆ ಕಟ್ಟಿ ಹಾಕೊಂಡೆ ನನ್ನಲ್ಲಿ ಏನು ತೋರೋಣ ಇವುಗಳಿಗೆ ಇಷ್ಟಾನ ಸಾಮಾನ್ಯ ಚೈತನ್ಯವಾದ ನಾನು ನಾ ಹೆಂಗದನು ಹಾಂ ಇವುಗಳಿಗೆ ಅಧಿಷ್ಠಾನದನ್ನ ಇವು ಹೆಂಗದಾವ ಅಧ್ಯಸ್ಥ ಅಧ್ಯಸ್ಥ ಬೇರೆ ಅಧಿಷ್ಠಾನ ಲಕ್ಷಣ ಏನು ಕಲಾವತಿ ತಾನು ನಿರ್ವಿಕಾರ ಸ್ಥಿತಿಯಲ್ಲಿದ್ದು ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾದದ್ದು ಅಧಿಷ್ಠಾನ. ತಾನು ನಿರ್ವಿಕಾರ ಸ್ಥಿತಿಯಲ್ಲಿದ್ದ ಕಲ್ಪಿತ ಕಾರ್ಯಗಳಿಗೆ ಏನು ಆಶ್ರಯ ಕೊಡುತ್ತೆ ಅದು ಅಧಿಷ್ಠಾನ. ಅಧಿಷ್ಠಾನ ಸಾಮಾನ್ಯ ಚೈತನ್ಯವಾದ ನಾನು ಭಿನ್ನನಾಗಿರ್ತೀನಿ ಕೆಲಕ್ಕೂ ಭಿನ್ನದನ್ನು ಹೀಗೆಂದು ನಿಶ್ಚಯ ಮಾಡಬೇಕು. ಹಿಂಗೆ ಮತ್ತೆ ನಿಶ್ಚಯ ಮಾಡಿ ತಿಳ್ಕೊಂಡು ನಿಶ್ಚಯ ಮಾಡ್ಬೇಕಲ್ಲ. ನಮ್ಮ ಮುಂದೆ ಅರ್ಥ ಮಾಡ್ತೀರ ಮತ್ತು ಅಲ್ಲಿ ಹೋಗಿ ಸತ್ಯ ಐತಿರಿ ಪಕ್ಕ ಒಳಗೆ ಉಳಿದು ಬಿಡ್ಲಿದ ಇಟ್ಟಲ್ಲ ಉಳಿತಾವು. ಇದನ್ನೇ ಹೇಳ್ತದೆ ಸಿದ್ಧಾರೂಢರು. ಜಡಿಸಿದ್ರು ಬಂದ್ರೆ ಇಂದು ಅವ್ರು ಹೇಳ್ತಾರೆ, ನಾ ಹೇಳಂಗಿಲ್ಲ ಅಂದ್ರೆ ಸಿದ್ಧಾರೂಢರು ದೊಡ್ಡವ್ರದಾರ ಅವರು ಹೇಳಿ ಒಂದಿನ ನೀವೆಲ್ಲ ಹಾದಕ್ಕೆ ಹುಟ್ಟಿದ್ವಿ ಅಂದ್ಬಿಟ್ಟು ಬಂದವ್ ನಾವು, ನೀವೆಲ್ಲ ಹಾದಕ್ಕೆ ಹಾದ್ರೀತಿ ಮಕ್ಕಳು ತಂದುಬಿಟ್ಟು ಎಲ್ಲರ ಮುಖ ತೆಳಗಾಗ್ತದೆ. ಏನು ತಾನು ಬಾಯಿ ಬರ್ತಾರಲ್ಲ ಬೈಲಕ್ಕೈತೆ. ಒಬ್ಬನ ಮುಖ ಮ್ಯಾನ್ ಮಾಡುವಲ್ಲ. ನಮ್ಮ ಅಪ್ಪ ಅವನ ಜೀವನ ಎಲ್ಲ ಇದ್ರೊಳಗೆ ಕಳೆದ ಒಳಗೆ ಇಳಿಲಿಲ್ಲ. ನಾನು ಬೇಗ ಹೆಂಗೆ ಇಳಿದು ಅವೇಂಗೆ ಮನಸ್ಸಿಗೆ ಐತು ಬೇಗ. ಯಾರೇ ಬೇದ ಇಟ್ಟ ಹೊತ್ತಿನಾಗ ಬೇದಾನ ಹಿಂಗೆ ಬೇದಾನ ಉಳಿತೈತಿಲ್ಲ. ಮತ್ತು 1.5 ತಿಂಗಳ ಮ್ಯಾಲ ಆತು ನಾನು ಬರಲ್ಲ. ಬೇಗಿಲ್ಲ ಅಲ್ಲ ಒಂದು ಸ್ವಲ್ಪ ಬೇಕಲ್ಲ ಬೇಡ ಹೇಳ್ರಿ ನಾವು. ಈಗ ತಿಳ್ಕೊಂಡ ಮೇಲೆ ಒಂದು ಸ್ವಲ್ಪ ಒಳಗೆ ಹಿಡಿಬೇಕಲ್ಲ. ಅದೇ ಹೇಳಕತ್ತೀವಿ ನಾವು. ಸಾಮಾನ್ಯ ಚೈತನ್ಯ ಅಂದ್ರೆ ಏನು? ಈ ವಿಶೇಷ ಚೈತನ್ಯ ಆಯ್ತು ಇಲ್ಲಿವರೆಗೆ. ಇನ್ನೇನು ಸ್ವಲ್ಪ ಬರ್ತಾರೆ. ಇಲ್ಲಿವರೆಗೆ ಚಿದಾಭಾಸ ಅಂತ ಹೇಳಿದ್ರು. ಹಾಂ, ಆಕಾಶಂತೆ ಸರ್ವತ್ರ ಪರಿಪೂರ್ಣವಾಗಿ ಸರ್ವನಾಮರೂಪಗಳಿಗೆ ಅಧಿಷ್ಠಾನವಾಗಿರುವುದು ಅಸ್ಥಿ ಭಾತಿ ಪ್ರಿಯ ರೂಪವಾಗಿಯೂ ಇರುವ ನಿರ್ವಿಕಾರ ಬ್ರಹ್ಮವೇ ಸಾಮಾನ್ಯ ಚೈತನ್ಯ. ಅದು ಹೆಂಗತಿ? ಆಕಾಶದಂತೆ. ಆಕಾಶನ ಪರಿಪೂರ್ಣತೆ ನಿನ್ನ ಪರಿಪೂರ್ಣ. ಅದು ಎರಡು ಒಂದಾದ್ರೆ ಮತ್ತೆ ಇಲ್ಲಿ ಎರಡು ಒಂದಂದ್ರೆ ಮತ್ತೆ ಆಕಾಶ ಏನತ್ತ ಶಬ್ದ ಗುಣ ಆಗ್ತದೆ. ನೀನು ಗುಣ ಆಗ್ತೈತೆ. ಅದ್ರ ಟಾಂತ ಯಾಕೆ ಕೊಟ್ಟರು ಅಂತಂದ್ರೆ ಗುಣ ಆಗ್ತೈತಿ. ನಮ್ಮ ಹುಡುಗಿ ಹಂಗತ್ತ ಆ ಹುಡುಗಿ ಹಂಗೆ ಅದ್ರ ಮದುವೆ ಮಾಡಂಗಿಲ್ಲ. ಸುಮ್ಮ ತೋರ್ಸ್ಯಾರ ಅಷ್ಟ. ಹಾಂ ಆದ್ರೆ ಅಲ್ಲ. ಹಾಂ, ಆಕಾಶ ದೃಷ್ಟಾಂತ ಯಾಕೆ ಕೊಟ್ಟರು ಅಂತಂದ್ರೆ ಆಕಾಶ ಪಂಚಭೂತಗಳಲ್ಲಿ ಎಲ್ಲ ಐತಿ. ವಾಯುನಲ್ಲಿ, ಅಗ್ನಿಯಲ್ಲಿ, ಜಲದಲ್ಲಿ ಐತಿ, ಪೃಥ್ವಿಯಲ್ಲಿ ಐತಿಲ್ಲ. ಎಲ್ಲದ್ರೊಳಗೆ ಮುತ್ಯ ಗುಣ ಮತ್ತು ಎಲ್ಲ ಹರಿದು ಬರೋದಲ್ಲ.
ಅವ್ರ ಪರಂಪರೆ ಅಂತ ಹೇಳ್ತಾರಲ್ಲ ಪರಂಪರೆ ಅಂದಮೇಲೆ ಇದು ಆಕಾಶದಂತೆ ಸರ್ವತ್ರ ಪರಿಪೂರ್ಣವಾಗಿ ಎಲ್ಲ ಕಡೆ ಸರ್ವ ನಾಮರೂಪಗಳಿಗೆ ಅಧಿಷ್ಠಾನ. ನಾಮರೂಪಗಳಿಗೆ ಅಧಿಷ್ಠಾನ ಅನ್ನಿಸ್ತದೆ. ನಾಮರೂಪಗಳು ಇದ್ರು ಅನಿಸ್ತಾವೆ. ಮಾಯವ ಅಸ್ತಿ ಅಂದ್ರೆ ಆತಿ, ಬಾತಿ ಅಂದ್ರೆ ತೋರ್ತತಿ, ಪ್ರಿಯ ರೂಪ ಇರುವ ನಿರ್ವಿಕಾರತೆ. ಅದು ಯಾವ್ದು ನಮ್ಮ ಸ್ವರೂಪ. ಬ್ರಹ್ಮವೇ ಸಾಮಾನ್ಯ ಚೈತನ್ಯ ಇರ್ತದೆ, ಅದೇ ನಾನು. ಇದನ್ನು ಗಟ್ಟಿ ಮಾಡ್ಕೊಳ್ತೀನಿ. ವಿಶೇಷ ಚೈತನ್ಯ ನಾವು ಅಲ್ಲ, ಯಾಕೆ ಕಲ್ಪಿತೈತೆ ಅದು. ಅಲ್ಪ ಕಾಲ ಅಲ್ಪ ದೇಶದಾಗೈತೆ ಅದು. ನಾನು ಎಲ್ಲ ದೇಶದಾಗ, ಎಲ್ಲ ಕಾಲದಾಗ, ಎಲ್ಲ ವಸ್ತುವಿನಲ್ಲಿ ಸಾಮಾನ್ಯ ಚೈತನ್ಯ ಎಲ್ಲದ್ರೊಳಗೈತಿ. ಅದಕ್ಕೆ ಕಾಲ ತೊಗೊಳ್ಳೋದು ಸಾಮಾನ್ಯ ವಿಷಯ. ಭ್ರಾಂತಿ ಕಾಲದಾಗ ಇತ್ತು, ಭ್ರಾಂತಿ ನಿವೃತ್ತಿ ಕಾಲದಾಗ ಸಾಮಾನ್ಯ ವಿಷಯ. ಹೌದಲ್ಲ? ಅದೇ ನನ್ನ ಸ್ವರೂಪ. ಅದು ಹೆಂಗೈತಿ ಅಂದ್ರೆ ಆಕಾರ ಇಲ್ಲ, ಅದಕ್ಕೆ ನಿರ್ವಿಕಾರ ಐತಿ. ನಾಮರೂಪಗಳಿಗೆ ಆಕಾರ ಐತಿ, ಮಾಯಾಂಶ. ಇದು ಮಾಯಾಂಶ ಐತಿ. ಅದು ಬ್ರಹ್ಮವು ಸಾಮಾನ್ಯ ಚೈತನ್ಯವೆಂದು ಹೇಗೆ ತಿಳಿಯಬೇಕು? ಅಧಿಕ ದೇಶ ಅಧಿಕ ಕಾಲವೃತ್ತಿಯಾಗಿರುವುದು ಸಾಮಾನ್ಯ ಅಂಶ. ಎಲ್ಲ ಕಾಲದಾಗತಿ, ಎಲ್ಲ ದೇಶದಾಗತಿ, ಎಲ್ಲ ವಸ್ತುವಿನಲ್ಲಿತಿ. ಯಾರ ನೀನು? ಎಲ್ಲ ಕಾಲದಾಗ ಇದ್ದಾವ ನೀನು, ಎಲ್ಲ ದೇಶದಾಗ ಇದ್ದಾವ ನೀನು, ಎಲ್ಲ ವಸ್ತುವಿನೊಳಗೆ ಇದ್ದಾವ ನೀನು. ಸಾಮಾನ್ಯ ಅಂಶ ಐತಿ ನಿಂದು. ನಿನ್ನ ಸ್ವಲ್ಪ ಸಾಮಾನ್ಯ ಚೈತನ್ಯ ಐತಿ. ಇಲ್ಲಿವರೆಗೆ ಏನು ತಿಳಿದೈತಿ? ವಿಶೇಷ ಚೈತನ್ಯ ನಾನು. ಆ ಕಲ್ಪಿತ ವಿಶೇಷ ಚೈತನ್ಯ ನಾ ತಿಳ್ಕೊಂಡಿದ್ಲ, ಜೀವನ ನಾ ತಿಳ್ಕೊಂಡು. ಜೀವ ಬಿಟ್ಟು ತಿಳ್ಕೊಳ್ಳೋದಲ್ಲ, ಜೀವ ಭಾವ ಕಳ್ಕೊಳ್ಳೋದು ಕಷ್ಟ. ತನುಭಾವ ನಳೆ ದುಃಖದ ಕೇಳು ಪರಮಾನುಭೂತಿ. ಹಂಗೆ ಜೀವ ಭಾವ ನಳೆ ದುಃಖದ ಕೇಳು ಮತ್ತೆ ಅನ್ನತ್ತೆ. ಜೀವ ಕಳ್ಕೊಬೇಕಾಗಿಲ್ಲ, ಜೀವ ನಾ ತಿಳ್ಕೊಂಡಿದ್ದು ನೋಡ. ಜೀವ ಭಾವ ಹೋತಂದ್ರೆ ಸಾಮಾನ್ಯ ಅಂಶ ಐತೆ ಇಲ್ಲಿ ಸರ್ವತ್ರಲ್ಲಿ. ಬ್ರಹ್ಮವು ಸಾಮಾನ್ಯ ಚೈತನ್ಯ ಹೇಗೆ ತಿಳಿಬೇಕು? ಅಧಿಕ ಕಾಲ ಅಧಿಕ ದೇಶ ವೃತ್ತಿ ಆಗಿರುವುದು ಸಾಮಾನ್ಯ ಚೈತನ್ಯ ಅನಿಸುತ್ತದೆ. ಹೇಗೆಂದರೆ ಬ್ರಹ್ಮವು ಬುದ್ಧಿ ಅಲ್ಪ, ಬುದ್ಧಿ ಕಲ್ಪಿತ, ಸರ್ವ ದೇಶದಲ್ಲಿಯೂ ಮತ್ತು ಸರ್ವಕಾಲದಲ್ಲಿಯೂ ವ್ಯಾಪಕವಾಗಿರುವುದರಿಂದ ಅದು ಸಾಮಾನ್ಯ ಚೈತನ್ಯ ಅನಿಸುತ್ತದೆ. ಬುದ್ಧಿಯಲ್ಲಿ ತೋರಿತಿ, ಮನಸ್ಸಿನಲ್ಲಿ ತೋರಿತಿ, ಎಲ್ಲದರೊಳಗೆ ಸಾಮಾನ್ಯ ಅಂಶ ಅಂದಮೇಲೆ ಆ ಸಾಮಾನ್ಯ ಚೈತನ್ಯವೇ ನಾನು. ವಿಶೇಷ ಚೈತನ್ಯ ತೆಗೆದು ಹಾಕ್ರಿ. ಈಗ ಸಾಮಾನ್ಯ ಚೈತನ್ಯವನ್ನು ತಿಳಿಯೋದ್ರಿಂದ ದೃಷ್ಟಾಂತ ಏನು? ಯಾಕಂದ್ರೆ ಇಲ್ಲಿ 3 ಮಂದಿ ಅದಾರ ಕೇಳವ. ಉತ್ತಮ, ಮಧ್ಯಮ, ಕನಿಷ್ಠ. ಉತ್ತಮ್ಗೆ ಏನು ಬೇಕಾಯ್ತಿ? ಅನುಭವ ಬೇಕಾಗಿತ್ತು. ಅವನು ಅನುಭವ ತೊಗೊಳೋದ ನಾವು ಉತ್ತಮ ಅಧಿಕಾರಿ. ಅನುಭವಕ್ಕೆ ಬಂದ್ರೆ ಸಾಕು. ಮಧ್ಯಮ್ಗೆ ಏನು ಬೇಕಾಯ್ತಿ? ಪ್ರಮಾಣ. ಗೀತಾ ಪ್ರಮಾಣ ಬೇಕು, ನಿಜಗುಣ ಪ್ರಮಾಣ ಬೇಕು ಮಧ್ಯಮ್ಗೆ. ಕನಿಷ್ಠಗೆ ಏನು ಬೇಕಾಯ್ತಿ? ದೃಷ್ಟಾಂತ. ಈಗ ಅದ ಅಲ್ಲೇ ಬಂದೈತೆ ನೋಡಿ. ಈಗ ದೃಷ್ಟಾಂತ ಕೊಡಿರ್ತಾನೆ ನಾವು. ಒಂದೇ ರಜುವಿನಲ್ಲಿ ನೋಡುವ ನಾನಾ ಪುರುಷರಿಗೆ ಒಬ್ಬನಿಗೆ ದಂಡ ಆಕಾರವಾಗಿಯೂ ಇರು ಯಾವ್ದು ಹಾಕೈತಿ. ಒಮ್ಮೆ ಹಾವತ್ತಾನ, ಒಮ್ಮೆ ದಂಡ ಹತ್ತಾನ, ಬಡಿಗಿತ್ತಾನ. ದಂಡ ಆಕಾರವಾಗಿ, ಮತ್ತೊಬ್ಬನಿಗೆ ಸರ್ಪ ಆಕಾರವಾಗಿ, ಮತ್ತೊಬ್ಬನಿಗೆ ಪೃಥ್ವಿ ರೇಖೆ ಆಕಾರವಾಗಿ, ಇನ್ನೊಬ್ಬನಿಗೆ ಜಲಧಾರಿಯಾಗಿ ತೋರುವ ಈ ಭ್ರಾಂತಿಯು ಭ್ರಾಂತಿ ರೂಪವು 2 ಪ್ರಕಾರವಾಗಿರುತ್ತದೆ. ಇರೋದು ಒಂದು ಹಗ್ಗ. ಒಬ್ಬ ಭಾವತಾನ, ಒಬ್ಬ ದಂಡತಾನ. ನೋಡಿ, ಜಡಗಳಲ್ಲೇ ಭೇದಾಗಿ ತೋರ್ಲಾಗೈತಿ. ಬ್ರಹ್ಮದಿಂದ ಬ್ರಹ್ಮಾನ್ಯ ವರ್ತಿ, ಬ್ರಹ್ಮದಿಂದ ಬ್ರಹ್ಮಾನ್ಯ ವರ್ತಿ, ಬ್ರಹ್ಮದಿಂದ ಬ್ರಹ್ಮಾನ್ಯ ವರ್ತಿ. ಬ್ರಹ್ಮದಿಂದ ಬ್ರಹ್ಮಾನ್ಯ ವರ್ತಿ ಅಂದ್ರೆ ಏನ್ರಿ? ಸಾಮಾನ್ಯ ಚೈತನ್ಯ ಜ್ಞಾನ ಆತ್ನಂದ್ರೆ ವಿಶೇಷ ಚೈತನ್ಯ ಬ್ರಹ್ಮಾನ್ಯ ವರ್ತಿ ಆತ್ನ. ಹೌದಲ್ಲ? ಸಾಮಾನ್ಯ ಚೈತನ್ಯ ಜ್ಞಾನ ಇಲ್ಲ ಅಂದ್ರೆ ಅಲ್ಲಿ ಬ್ರಹ್ಮದಿಂದ ಬ್ರಹ್ಮಾನ್ಯ ವರ್ತಿ. ಬ್ರಹ್ಮ ಅಂದ್ರೆ ಸಾಮಾನ್ಯ ಚೈತನ್ಯ, ಬ್ರಹ್ಮ ಅಂದರೆ ವಿಶೇಷ ಚೈತನ್ಯ. ಒಮ್ಮೆ ಬ್ರಹ್ಮದಿಂದ ಬ್ರಹ್ಮಾನ್ಯ ವರ್ತಿ, ಬ್ರಹ್ಮದಿಂದ ಬ್ರಹ್ಮಾನ್ಯ ವರ್ತಿ. ಅಜ್ಞಾನಿಗೆ ಬ್ರಹ್ಮದಿಂದ ಬ್ರಹ್ಮಾನ್ಯ ವರ್ತಿ ಐತಿ,
ವಿಶೇಷ ಚೈತನ್ಯ ಸತ್ಯತಿಲ್ಲ ಸಾಮಾನ್ಯ ಏನಾಗ್ತ ಬ್ರಹ್ಮ ನಿವೃತ್ತಿ ಆದಂಗೆ ಆಗ್ತಿಲ್ಲ, ಜ್ಞಾನ ನಿವೃತ್ತಿ ಆದಂಗೆ ಐತಿಲ್ಲ. ಏನೋ ಪ್ರಮಾ ಜ್ಞಾನ ಆಗ್ತಾನೆ ಬ್ರಹ್ಮ ನಿವೃತ್ತಿ ಆಗ್ತೈತಿ. ಬ್ರಹ್ಮದಿಂದ ಬ್ರಹ್ಮ ನಿವೃತ್ತಿ ಇದು ನೋಡ ಒಂದ ಹಾಕಿದಾಗ ಒಮ್ಮೆ ಮಾಲ ಆತಾನ, ಒಮ್ಮೆ ದಂಡ ಆತಾನ. ದಂಡ ಆದಾಗ ಮಾಲ ನಿವೃತ್ತಿ ಆಗ್ತದೆ. ಸರ್ಪ ಅಂದಾಗ ಮಾಲ ನಿವೃತ್ತಿ ಆಗ್ತದೆ. ಮಾಲ ಅಂದಾಗ ಸರ್ಪ ನಿವೃತ್ತಿ ಆಗ್ತದೆ. ಬ್ರಹ್ಮದಿಂದ ಬ್ರಹ್ಮ ನಿವೃತ್ತಿ ಇದೆ. ಗೊತ್ತಾಯ್ತ? ಎಲ್ಲ ಬ್ರಹ್ಮನ ಐತಿ. ಮತ್ತು ಅಳಾನು ಬ್ರಹ್ಮನ, ಅಳಬೇಡ ಹೇಳಾನು ಬ್ರಹ್ಮನ, ಎಲ್ಲ ಬ್ರಹ್ಮನ ಇದೆ. ಬ್ರಹ್ಮದಿಂದ ಸಂಸಾರ ಅಂದ್ರೆ ಬ್ರಹ್ಮದಿಂದ ಬ್ರಹ್ಮ ನಿವೃತ್ತಿ ಮಾಡ್ತೈತಿ. ಅದು ಹೇಳೋನಲ್ಲಿ ಬ್ರಹ್ಮನತಿ, ಕೇಳೋನಲ್ಲಿ ಬ್ರಹ್ಮನತಿ. ಅದು ಯಾಕೆ ವಿಶೇಷ ಚೈತನ್ಯ ತಿಳ್ಕೊಂಡಾನ ಗುರ್ತಾತ್ಲ. ಇದರ ಟಾನ್ ಕೊಟ್ಟರು. ಒಂದರ ಜೀವನದಲ್ಲಿ ನೋಡುವ ನಾನಾ ಪುರುಷರಿಗೆ ಒಬ್ಬನಿಗೆ ದಂಡ ಆಕಾರವಾಗಿ, ಇನ್ನೊಬ್ಬನಿಗೆ ಸರ್ಪ ಆಕಾರವಾಗಿ, ಮತ್ತೊಬ್ಬನಿಗೆ ಪೃಥ್ವಿ ರೇಖೆ ಆಕಾರವಾಗಿ, ಇನ್ನೊಬ್ಬನಿಗೆ ಜಲಧಾರವಾಗಿ ತೋರುವ ಈ ಭ್ರಾಂತಿಯು ಎರಡು ಪ್ರಕಾರವಾಗಿರುತ್ತದೆ. ಸಾಮಾನ್ಯ ಇದಮ ಅಂಶ ಒಂದು, ಸರ್ಪಾದಿಗಳ ವಿಶೇಷ ಅಂಶ ಒಂದು. ಇದಮ ಅಂಶ ಎದ್ರದ್ದು ಹಗ್ಗದ, ಇದು ದಂಡದಾಗ ಹಗ್ಗನತ್ತಿ, ಇದು ಮಾಲ ಅಂದಾಗ ಹಗ್ಗನತ್ತಿ, ಇದು ಸರ್ಪ ಅಂದಾಗ ಹಗ್ಗನತ್ತಿ. ಆ ಸತ್ತ ಎದ್ರ ಹಗ್ಗದೌದಲ್ಲ, ಒಂದ ಸತ್ತ ಎಲ್ಲದ್ರಲ್ಲಿ ತೋರಿಸ್ತಿಲ್ಲ. ಹಂಗೆ ಸಾಮಾನ್ಯ ಒಂದನೇ ಸತ್ತ ಈ ಪ್ರಪಂಚದಾಗೆಲ್ಲ ತೋರ್ಬೇಕು. ಒಬ್ಬನಿಗೆ ತೋರ್ಬೋದು ಎಲ್ಲ, ಒಮ್ಮೆ ಹಗ್ಗ ಅನ್ಬೋದು, ಒಮ್ಮೆ ಹಾವು ಅನ್ಬೋದು, ಒಮ್ಮೆ ಜಲಧಾರಿ ಅನ್ಬೋದು. ಜಲಧಾರಿ ಅಂದ್ರೆ ಎಷ್ಟು ಹುಚ್ಚು ಹೋಯ್ತಿದ್ಲ, ಅದು ಜಲಧಾರಿ ಅಂತ ನೆಲದ ಬಿರುಕಾಗಿ ತೋರಿಸಿದ್ಲೆ, ಅದು ಹಾವಿನ ತಂದು ತೋರಿಸ. ಹಿಂಗೆ ಬ್ರಹ್ಮಾದಿಂದ ಬ್ರಹ್ಮ ನಿವೃತ್ತಿ, ಬ್ರಹ್ಮಾದಿಂದ ಬ್ರಹ್ಮ ನಿವೃತ್ತಿ, ಬ್ರಹ್ಮಾದಿಂದ ಬ್ರಹ್ಮ ನಿವೃತ್ತಿ. ಇಲ್ಲಿವರೆಗೆ ಏನಿತ್ತು ನಿಮ್ದು? ಬ್ರಹ್ಮಾದಿಂದ ಬ್ರಹ್ಮ ನಿವೃತ್ತಿ ಆಗಿತ್ತು. ಬ್ರಹ್ಮ ಅಂದರೆ ಯಥಾರ್ಥ ಸಾಮಾನ್ಯ ಜ್ಞಾನ. ಈಗ ಬ್ರಹ್ಮಾದಿಂದ ಬ್ರಹ್ಮ ನಿವೃತ್ತಿ, ಇನ್ನು ಬ್ರಹ್ಮಾದಿಂದ ಬ್ರಹ್ಮ ನಿವೃತ್ತಿ ತಗೋ ಗೊತ್ತಿಲ್ಲ. ಸಾಮಾನ್ಯ ಇದಮ ಅಂಶ ಅನಿಸುತ್ತವೆ, ಸರ್ಪಾದಿಗಳು ವಿಶೇಷ ಅಂಶ ಅನಿಸುತ್ತವೆ. ಯಾಕೆ ಬಂದ್ರೆ ಒಂದಿಲ್ಲ ಅವು. ಇದು ದಂಡವಿದೆ, ಇದು ಸರ್ಪವಿದೆ, ಇದು ಪೃಥ್ವಿ ರೇಖವಿದೆ, ಇದು ಜಲಧಾರವಿದೆ. ಹೀಗೆ ತೋರುವ ಸರ್ಪಾದಿ ವಿಶೇಷ ಅಂಶದಲ್ಲಿ ಸಾಮಾನ್ಯ ಅಂಶ ಇದಂ ರೂಪವು ಅಂಶ ಸರ್ವತ್ರಲ್ಲಿಯೂ ವ್ಯಾಪಕವಾಗುತ್ತದೆ. ಆಗ ಸಾಮಾನ್ಯ ಅಂಶ ದಂಡದಲ್ಲಿ, ಮಾಲಾದಲ್ಲಿ, ಸರ್ಪದಲ್ಲಿ, ಜಲಧಾರೆಯಲ್ಲಿ, ನೆಲದ ಬಿರುಕದಲ್ಲಿ ಎಲ್ಲ ಕಡೆ ಸಾಮಾನ್ಯ ಅಂಶ ಐತಲ್ಲ. ಇದು ಅನ್ನೋದು ಎದ್ರದ್ದು ಅದು ಹಗ್ಗದ ಹೌದಲ್ಲ. ಮತ್ತು ನಿಂದೇನು ಇದು ಕ್ವಾಡಿ, ಇದು ಕಲ್ಲ, ಇದು ಕಟ್ಟಿಗೆ, ನಿಂದಲ್ಲ ಇದೆ ಸಾಮಾನ್ಯ ಅಂಶ. ಸಾಮಾನ್ಯ ಅಂಶ ಇದಮ ಅಂಶವು ಸರ್ವತ್ರಲ್ಲಿ ವ್ಯಾಪಕವಾಗುತ್ತದೆ. ಮತ್ತು ಅದು ಇದು ರಜುವಿನ ಸ್ವರೂಪವಾಗುತ್ತದೆ. ಸಾಮಾನ್ಯ ಅಂಶ ಎದ್ರದ್ದು ಅದು ಅವನಲ್ಲಿ ಎಲ್ಲ ತೋರ್ಲಾಕೈತ್ಲ, ಅದು ಹಗ್ಗದ ಅಂಶ ಅದ. ಈ ಸಾಮಾನ್ಯ ರೂಪ ಇದಮ್ಮ ಅಂಶವು ಭ್ರಾಂತಿ ಕಾಲದಲ್ಲಿ ಆದರೂ ತೋರುತ್ತದೆ, ಭ್ರಾಂತಿ ನಿವೃತ್ತಿ ಕಾಲದಲ್ಲಿ ಆದರೂ ಇದು ರುಚಿ ಇರ್ತದೆ ಎಂಬುದು ತೋರುತ್ತದೆ. ಎರಡು ಕಾಲದಾಗ ತೋರ್ತಿಲ್ಲ. ಮೊದಲು ಏನಿರ್ತದ ಹಾವು ಅಂತಿದ್ದ, ಈಗ ಹೇಳ್ತಾನೆ ಹಗ್ಗತಾನ. ಈ ಜಗತ್ತಿದ್ದ, ಇದು ನನ್ನ ಸ್ವರೂಪ ತಾನೆ. ಆದ್ದರಿಂದ ಸಾಮಾನ್ಯ ಅಂಶವು ವ್ಯಭಿಚಾರಿ ಆಗಿರುವುದರಿಂದ ಅವ್ಯಭಿಚಾರಿ. ಆದ್ದರಿಂದ ಸಾಮಾನ್ಯ ಅಂಶವು ಅವ್ಯಭಿಚಾರಿ, ವ್ಯಭಿಚಾರಿ ಅಲ್ಲಂತ ಆಗಿರುವುದರಿಂದ ಸತ್ಯವಿರುತ್ತದೆ. ಪರಸ್ಪರ ವ್ಯಭಿಚಾರಿ ಆಗಿರುವ ಸರ್ಪಾದಿಗಳು ವಿಶೇಷ ಅಂಶವೆನಿಸುತ್ತದೆ. ಇನ್ನು ಸಿದ್ಧಾಂತ ಹೇಳ್ತಾರೆ. ಇನ್ನು ದೂರ ಇರ್ತೀವಿ, ನಾಳಿನ ದಿವಸ ಮಾಡ್ತೀನಿ. ಜೈ ಮಂಗಲಂ ಜೈ ಅಂಬಾ ಮಂಗಲಂ ಜಗದಂಬಾ ಮಂಗಲಂ, ಅಂಬಾ ಮಂಗಲಂ ಜಗದಂಬಾ ಮಂಗಲಂ. ಶಂಭುರಾಣಿ ಸುಮ್ಮನೆ ವಿನಯರು ಸುಮತೆ ಮಂಗಲಂ, ಶಂಭುರಾಣಿ ಸುಮ್ಮನೆ ವಿನಯರು ಸುಮತೆ ಮಂಗಲಂ. ಅಂಬಾ
ಮಂಗಲಂ ಜಗದಂಬಾ ಮಂಗಲಂ ಜಗದಂಬಾ ಮಂಗಲಂ ಶಂಭುರಾಣಿ ಸುಮ್ಮನೆ ವಿನಯರ ಸುಮತೆ ಮಂಗಲಂ ಶಂಭುರಾಣಿ ಸುಮ್ಮನೆ ವಿನಯರ ಸುಮತೆ ಮಂಗಲಂ ಅರಸಿನ ಕುಂಕುಮ